ನಗುವ ಕಾರಣ ಪೀಡಿರುತ್ತಾಗ ಅವನಾರಿಯ ಮೇಲೆ ಮನವಾಯ್ತು ನಿನಗೆ ರಮಣ ನಗಲೇ ಕಾಂತ ತೇಳನಗೆ ಈ ವಿಧದಿ ನಗಲೇ ಕಾಂತ ತೇಳನಗೆ ಆವಾರಿಯ ಮೇಲೆ ಮನವಾಯ್ತು ನಿನಗೆ ಈ ವಿಧದಿ ನಗಲೇ ಕಾಂತ ತೇಳನಗೆ ಶುಭವಾಗಿ ಆಶ್ಚರ್ಯವೇ ಸರಿ. ಏನು ಆಶ್ಚರ್ಯ ನೋಡಬರನಿ ತುಂಬಿರುವಂತಹ ಸಭೆ, ಆ ಸಭೆಯ ಮಧ್ಯೆ ನಿಮ್ಮ ಅಷ್ಟಮಹಿಷಿಯರು ನಾವೆಲ್ಲ ಜೊತೆಯಾಗಿ ಕುಳಿತುಕೊಂಡು ನಿಮ್ಮನ್ನೇ ಸೇವಿಸುತ್ತಾ ಇದ್ದರು. ನಾವು ಸರಿ ಅಂದ್ರೆ ಏನು, ನಿಮ್ಮ ಸೇವೆಯಲ್ಲಿ ನಾವು ನಿರತರಾಗಿದ್ದವರು. ಪಕ್ಕನೆ ನಿಮ್ಮ ಮುಖವನ್ನು ಗಮನಿಸಿದೆ, ಮುಖದಲ್ಲಿ ವಿಶೇಷವಾದಂತಹ ನಗು ಕಂಡೆ ನಾನು. ಅದು ಬಂದು ಹೋಯ್ತು ಸ್ವಾಮಿ. ಏನು ಎಂದೂ ನೀ ನಗುತ್ತಲೇ ಇರುವ, ಆದರೆ ಇಂದಿನ ನಗುವೆ ವಿಶೇಷತೆ ನಾನು ಕಂಡುಕೊಂಡಿದ್ದೇನೆ. ಸರಿ, ಹಾಗಾಗಿ ನಿಮ್ಮಲ್ಲಿ ಪ್ರಶ್ನೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಇಲ್ಲಿಯವರೆಗೆ ನಾನು ಬಂದೆ. ಏನು ಪ್ರಶ್ನೆ ಸ್ವಾಮಿ? ಏನು? ಯಾವತ್ತು ನೀವು ತಿರುಗಾಟಕ್ಕೆ ಹೋಗುವವರು ಹೋಗುವಂತಹ ಕಾಲಕ್ಕೆ ಯಾವುದೋ ಒಂದು ಚಂದದ ಹೆಣ್ಣನ್ನು ಕಂಡು ಆಕೆಯನ್ನು ಕಂಡು ನಗುತ್ತಿರಬಹುದು ಎನ್ನುವ ಹಾಗೆ ಭಾವಿಸಿ ನಿಮ್ಮಲ್ಲಿ ಪ್ರಶ್ನೆ ಮಾಡುತ್ತಾ ಇದ್ದೇನೆ. ಸತ್ಯವನ್ನು ಹೇಳಬೇಕು ನೀವು. ಏನು? ಆ ಹೆಣ್ಣು ಹೇಗಿದ್ದಾಳೆ? ತೆಳ್ಳಗಿದ್ದಾಳ, ದಪ್ಪಗಿದ್ದಾಳ, ಎತ್ತರಗಿದ್ದಾಳ? ಹೇಳಬಹುದೇನಲ್ಲಿ? ಬಾಬಾ, ನಾರಿಯ ದೆಸೆಯಿಂದ ನಾನು ನಗು ಬೀರಿದ್ದಲ್ಲ. ಮತ್ತೆ ಏನು? ಕೇವಲ ನಗು ಬೀರಿದ ಕಾರಣಕ್ಕಾಗಿ ನಾರಿಯನ್ನು ಕಂಡು ಅಥವಾ ಅವರ ಬಗ್ಗೆ ಯೋಚನೆ ಮಾಡಿ ನಗು ಬೀರಿದೆ ಅಂತಲ್ಲ. ಒಂದು ಕಲ್ಪನೆಯನ್ನು ಮಾಡಿದೆ. ಕಲ್ಪನೆ ಎನ್ನುವುದು ಸಾಕಾರಗೊಂಡಾಗ ಆಗುವಂತಹ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಒಂದು ನಗು ಬಂದು ಹೋಯ್ತಷ್ಟೇ. ಹೌದೇ? ಹಾಗಾಗಿ ನಗು ಬೀರಿದೆ. ಬಿರ್ಲಿ, ಇಲ್ಲಿ ಬಿಡದು. ಸ್ವಾಮಿ, ಏನು ಹಾಗಾಗುದಿಲ್ಲ ನೋಡಿ. ಮತ್ತೆ ನೀವು ನಗುವಿನ ಬಗ್ಗೆ ಅಥವಾ ನಗುವಿನ ಗುಡ್ಡೇನೆಂಬುದಾಗಿ ಈ ಸತ್ಯಭಾಮಲ್ಲಿ ನೀವು ಹೇಳಲೇಬೇಕು. ಹೇಳಲೇಬೇಕು. ಹೇಳುವುದಕ್ಕಾಗುದಿಲ್ವೇ? ಆಗುದಿಲ್ಲ, ಹೇಳಿ. ಈಗ ನೀನು ಕೇಳಿದೆ ಎನ್ನುವ ಕಾರಣಕ್ಕಾಗಿ ಅದೊಂದು ವಿಷಯವನ್ನು ಹೇಳಿದೆ ಅಂತಾದ್ರೆ ಮತ್ತೊಂದು ಅನರ್ಥ ಘಟಿಸಿ ಹೋಗ್ತದೆ. ಏನದು? ಯಾಕೆ ಹೇಳು? ಕೇಳಿದ ನೀನು ಸುಮ್ಮನಿರ್ತೀಯೋ? ಏನು ಮಾಡ್ತೇನೆ? ನೀನೇನು ಮಾಡುತ್ತಿ? ನೀನು ಕೇವಲ ಕೇಳಿದಲ್ಲಿಗೆ ಸುಮ್ಮನಿರುವುದಿಲ್ಲ. ನೀನು ಕೇಳಿದನ್ನು ನಿನ್ನ ಬಾಯಿಯಿಂದ ಹೊರ ಹಾಕಿ ಅಂದ್ರೆ ಹೇಳುವುದಕ್ಕೆ ಆರಂಭಿಸ್ತಿ ಯಾರಲ್ಲ ಅದು. ಹಾಗಾಗಿ ನಿನ್ನಲ್ಲಿ ಹೇಳುವ ವಿಷಯವೇ ಅಲ್ಲ ಅದು. ಸ್ವಾಮಿ, ಏನು? ನಾನು ತಲ್ಲ ಸ್ವಾಮಿ, ಇದು ಹೆಣ್ಣು ಮಕ್ಕಳ ವಿಷಯವೇ ಹೀಗೆ. ಹೇಗೆ? ಈ ಗಂಡ ಯಾವ್ದು ವಿಷಯವನ್ನು ಹೇಳ್ತಾನೋ ಅದು ಅವರಲ್ಲಿ ಇರಿಸಿಕೊಳ್ಳುವುದಿಲ್ಲ. ನಾನು ಹೇಳಬೇಕು, ಹೆಣ್ಣು ಮಕ್ಕಳು ಹೋಗಿ ವಿಚಾರ ಹೋಗಿ ಮಾಡ್ತಾರೋ. ಸರಿ, ಅದೇ ಅದಕ್ಕೆ ಬೇಡ ಹಾಗಂತ ಹೇಳಿ ಎಲ್ಲರ ಹಾಗೆ ನಾನಲ್ಲ. ಮತ್ತೆ ಈ ವಿಷಯವನ್ನು ಗೌಪ್ಯವಾಗಿರಿಸಿಕೊಳ್ಳುತ್ತೇನೆ. ಯಾರಲ್ಲೂ ನಾನು ಹೇಳುವುದಿಲ್ಲ. ನನ್ನ ಮೇಲೆ ನಂಬಿಕೆ ಇರಿಸಿ. ನೀವು ಹೇಳುವುದಿಲ್ಲ? ಹಾಗಿದ್ರೆ ಹೇಳ್ತೇನೆ. ತರುಣಿಗೆ ನಮ್ಮ ನಗರದ ಕೊರಗೆ ನಂದನದೊಳಗೆ ವರಯತಿ ವೇಷವನಾತಿಕ ನರನು, ವರಯತಿ ವೇಷವನಾತಿಕ ನರನು, ಬಿರುಮಳೆಯಲ್ಲಿ
ನಗರದ ಕೊರಗೆ ಪರಿಶೋಭಿಸುತ್ತೀಗ ನಂದನದೊಳಗೆ ಕೇಳೆ ಈ ಕಾಲಕ್ಕಾಗುವಾಗ ಹೇಳಲೇಬೇಕು ಎನ್ನುವ ಹಾಗೆ ಹಠ ಹಿಡಿದಿತ್ತು. ಹಠವಿ ಹಾಗಿದ್ರೆ ಹೇಳಿದ ವಿಷಯವನ್ನು ನಾನು ಯಾರಲ್ಲೂ ಹೇಳುವುದಿಲ್ಲ. ಅಷ್ಟು ದೃಢವಾಗಿ ನೀನು ಹೇಳ್ತಿ ಅಂತಾದ್ರೆ ಹೇಳಲೇಬೇಕಾದದ್ದು. ಏನದು? ತರುಣಿ, ಓ. ನಮ್ಮದಾದಂತಹ ಈ ಅರಮನೆಯ ಹೊರವಲಯದಲ್ಲಿ ಅಂದ್ರೆ ನಮ್ಮ ಉಪವನ ನಂದನವನ, ಆ ನಂದನವನದಲ್ಲಿ ಒಬ್ಬ ಸನ್ಯಾಸಿ ಬಂದಿದ್ದ. ಸನ್ಯಾಸಿ? ಹೌದೌದು, ನಂದನವನದಲ್ಲಿ. ನಂದನವನದಲ್ಲಿ ಬಿರು ಮಳೆ ಗಾಳಿ ಚಳಿ ಎನ್ನದೆ ಅದಕ್ಕೆ ಯಾವುದೇ ರೀತಿಯಂತಹ ದೇಹವನ್ನು ಕೊಡದೆ ಒಬ್ಬ ಸನ್ಯಾಸಿ ಇದ್ದಾನೆ. ಅವ ಯಾರೋ ಆಗುತ್ತಿದ್ರೆ ನಾ ಯೋಚನೆ ಮಾಡ್ತಿರ್ಲಿಲ್ಲ. ಮತ್ತೆ ಯಾರು? ನರ. ನರ? ಪಾಂಡವ ಮಧ್ಯಮ ಪಾರ್ಥ. ಮೂರು ಲೋಕದ ಗಂಡಿನ ಸಿಗೊಂಡಂತಹ ಪಾರ್ಥ ಮಹಾಶಯ. ಹೌದೌದು, ಯಾಕೆ ಸ್ವಾಮಿ? ಯತಿವೇಷವನ್ನು ಧರಿಸಿ ಅವ ಬಂದಿದ್ದಾನೆ. ಅದು ಯಾಕೆ ಅಂತ ಆಗಬೇಕಲ್ಲ? ಕಾರಣ ಉಂಟು. ಏನು? ಅವನಿಗೆ ಒಂದು ಸುಭದ್ರವಾದ ನೆಲೆ ಆಗಬೇಕು. ಹೌದಿ? ಹೌದೌದು, ಈಗ ನೆಲೆ ಸಿಗಬೇಕು ಅಂತಾದ್ರೆ ಬಂದದ್ದು ನಮ್ಮಲ್ಲಿ. ಹಾಗಲ್ವೇ? ಹಾ. ಉದ್ದೇಶ ಬೇರೇನು ಅಲ್ಲ. ಏನದು? ಅವ ಮನಸ್ಸಲ್ಲಿ ಇಚ್ಛೆ ಪಟ್ಟಂತಹ ನನ್ನ ತಂಗಿ ಅಂದ್ರೆ ಸುಭದ್ರೆ, ಅವಳನ್ನು ಮದುವೆಯಾಗುವಲ್ಲಿ ಈ ರೀತಿಯಾದಂತಹ ಒಂದು ಕಾರಣವನ್ನು ಒಡ್ಡಿಕೊಂಡು ಯತಿ ರೂಪದಲ್ಲಿ ಬಂದಿದ್ದಾನೆ. ಅವನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ನಾನು ಮಾಡಿದ್ದೇನೆ. ಹಾಗಾಗಿ ಈ ವಿಷಯ ಯಾರಲ್ಲಿ ಹೇಳಬೇಡ. ಯಾರಲ್ಲಿ ಹೇಳಿದಿಲ್ಲ ಸ್ವಾಮಿ? ಹೇಳುದಿಲ್ಲ. ಇಲ್ಲ. ಗೊತ್ತಾಯ್ತಲ್ಲ ವಿಷಯ? ಗೊತ್ತಾಯ್ತಾ? ಹಾಗಿದ್ರೆ ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ, ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ, ಜಲಜ ಸಂಭವ ಸುರಪಾ ಮುಖ್ಯರು ತಿಳಿಯರೈತೆ, ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈತೆ, ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು. ವಿಷಯ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಇನ್ನು ಏನು? ಎಲೆ ಮುರಾಂತಕ ಆ, ಅತ್ತೆ ಕುಂತಿದೇವಿಗೆ ಹೇಳಿದಂತಹ ಮಾತಾದ್ರೆ ಏನು ಗೊತ್ತಿ? ಮಮ್ಮ ಪ್ರಾಣ ಹಿ ಪಾಂಡವ ಎನ್ನುವ ಹಾಗೆ ಪಾಂಡವರನ್ನು ಪ್ರಾಣದಂತೆ ರಕ್ಷಿಸ್ತೇವೆ. ಹೌದು ತಾನೇ? ಹೌದು, ಹೌದು. ಅದೇ ರೀತಿಯಾಗಿ ನೀವು ನೋಡಿಕೊಂಡು ಬಂದವರು. ಆ. ನಿಮ್ಮ ಮಹಿಮೆ ಎಂಬುದು ಅಪಾರವಾದದ್ದು. ಸರಿ. ಅದನ್ನು ಬಣ್ಣಿಸಿದ್ದಕ್ಕೆ ನಾವೆಲ್ಲ ಯಾರು ಹೇಳಿ? ಆ. ಆ ಜಲಜ ಸಂಭವ ಸ್ವರೂಪ ಮುಗಿದ ಕಷ್ಟ ಸಾಧ್ಯವಾದಿದಂತೆ ಅಂತಹ ಗಣ ಮಹಿಮರಣೀಯವಾಗಿದ್ದೀರಾ. ಸರಿ. ನಿಮ್ಮನ್ನು ಗಂಡನಾಗಿ ಪಡೆದದ್ದು ಆ. ಈ ಸತ್ಯಭಾಮಳಿ ಧನ್ಯಳು ಸ್ವಾಮಿ, ಧನ್ಯಳು. ಗೊತ್ತಾಯ್ತಲ್ಲ ವಿಷಯ? ಯಾರಲ್ಲಿ ಯಾರಲ್ಲಿ ಹೇಳಬೇಡ. ಹೇಳುವುದಿಲ್ಲ. ಬೇಕಾದ ಸಮಯಕ್ಕೆ ನಾನು ನನ್ನ ಕರೆ ಕರೆಸಿಕೊಳ್ಳಬೇಕು. ಮದುವೆ. ಸರಿ ಸರಿ, ಇವಳಿಗೆ ವಿಷಯವನ್ನು ಹೇಳಿ ಆಯ್ತು. ಆದ್ರೆ ಇನ್ನು ಕಾರ್ಯವನ್ನು ಪ್ರವೃತ್ತಗೊಳಿಸಬೇಕು ಅಂತ ಆದ್ರೆ ನೇರವಾಗಿ ನನ್ನ ಒಳಗೆ ಬಂದನು ಮುರಗರನಾಗ ಶಕ್ರನಂದನ ನಡಿಗತಿವೆಯ ವೃಂದಾರಕರು ಭಕ್ತಿ ರುಂದಲಾಕಾಶದಿ ಮಂದರ ತುಮೃತಿಯೋಗವೇ ಗಿಳಿಗಳೋ ಬಂದನು ಮುರಗರನಾಗ ಶಕ್ರನಂದನ ನಡಿಗತಿವೆಯ ಮುರಗರಾಯ ಏನು ಸೊಬಗನ್ನು ಕಾಣ್ತಾ ಇದ್ದೇನೆ. ಎತ್ತಿವರಿ ಏನೇರೆ ಹೇಳಬೇಕು ಹೇಳಬೇಕು. ಮದನದಾತನು ಬರುವುದನು ಕಾಣು ಅಧಿಕ ಭಕ್ತಿಯುಳಿತು ನರನು ಪದಕಮಲದೋಳೆರಗಿದಡೆ ಪದಕಮಲದೋಳೆರಗಿದಡೆ ಕಾರುಣ್ಯ ಭಾವದೊಳೆದಿ ತೈತಿ ಮುದನೊಳಿತೆಲೋದನೋ
ಗೋವಿಂದಾಯ ನಮೋ ನಮಃ ನಮೋ ನಮಃ. ಇದು ವಿಪರ್ಯಾಸ. ನಾನು ನಮಸ್ಕರಿಸಬೇಕಾದ ನಾನು ನಮಸ್ಕಾರ ಮಾಡಿ ಭಾವ, ನಮಸ್ಕಾರ ಮಾಡಬೇಕಾದ್ದು ನಾನು ಅಲ್ಲ, ನಾನು ಮಾಡಬೇಕಾದ ಮನಸ್ಸಿನ ಭಾವನೆ ಮಾತ್ರ ಮೂಲಕವಾಗಿ ಪ್ರಕಟಪಡಿಸಿದಾಗ ಆಗುತ್ತಿರುವಂತಹ ಆನಂದವನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ಸರಿ, ಪ್ರಭು, ಏನು? ಅಂತರ್ಯವನ್ನು ತಿಳಿದಂತಹ ನೀನು ನನಗೆ ಅನುಗ್ರಹಿಸಬೇಕು ಎನ್ನುವ ಹಾಗೆ ಬೇಡ್ತಾ ಇದ್ದೀನಿ. ವಾರ್ತಾ, ಒಂದು ವಿಷಯ ನಿನ್ನಲ್ಲಿ ಕೇಳಬೇಕು. ಏನು ಸ್ವಾಮಿ? ಏನೆಲ್ಲ ಪಾರ್ಥ? ಎಲೆ ಬಾಧಯತಿ ವೇಷವನ್ನು ನೀನು ತಡೆದು ಬಂದಿಗ ಬರಿಯೇನೋ ಉಳಿಯದೆ ಸಕಲವ ತಿಳುತ್ತಿರುವ ಮಾಧವ, ಉಳಿಯದೆ ಸಕಲವ ತಿಳುತ್ತಿರುವ ಮಾಧವ, ನಲವಿಂದ ಬೆಸಗುಳ್ಳೆ ಬಲುಗುಣವೆಲ್ಲನೋ ಎಲೆ ವಾರ್ತಾ, ವಾಸುದೇವ, ನಾ ನಮಸ್ಕರಿಸಿದ್ದು ಯಾಕೆ? ಯಾಕೆ? ನೀ ತೊಟ್ಟುಕೊಂಡಂತಹ ಉಡುಗೆ ಹಾ. ಈ ವಸನಕ್ಕೆ ನಮಸ್ಕರಿಸದೇ ಇದ್ರೆ ಸಂಸ್ಕಾರಹೀನ ಅಂತ ಆಗುತ್ತದೆ. ಓಹೋ. ಆ ನೆಲೆಯಲ್ಲಿ ನಾನು ನಮಸ್ಕರಿಸಿದ್ದೇನೆ. ಆದ್ರೆ ಒಂದು ಆಶ್ಚರ್ಯ ನನಗೆ. ಏನು? ಆರ್ತಪರಾಯಣರಾಗಿರ್ಬೇಕಾದಂತಹ ನೀವೇ ಆರ್ತತೆಯ ಸ್ಥಿತಿಯಲ್ಲಿ ಈ ರೀತಿಯಾಗಿ ಹಾ. ಯತಿವೇಷವನ್ನು ಧರಿಸಿದ್ದೀಯ. ಕೈಯಲ್ಲಿ ಕಮಂಡಲ, ರುದ್ರಾಕ್ಷಿ ಮಾಲೆ, ಗಡ್ಡವನ್ನು ಬಿಟ್ಟದ್ದೋ ಅಥವಾ ಗಡ್ಡವನ್ನು ತೆಗೆಯುವುದಕ್ಕೆ ನಿನಗೆ ಸಮಯ ಇಲ್ಲವೋ ಅಂತೂ ಏನೇ ಇಲ್ಲ, ಯತಿವೇಷವನ್ನು ಧರಿಸ್ತಾ ಇದ್ದಿ. ಈ ಕಾಲಕ್ಕಾಗುವಾಗ ಮಳೆ ಗಾಳಿ ಚಳಿ ಎನ್ನದೆ ಯಾವುದಕ್ಕೂ ದೇಹವನ್ನು ಒಡ್ಡದೆ ಈ ರೀತಿಯಾಗಿ ನೀ ಬರಬೇಕು ಅಂತಾದ್ರೆ ನನಗೆ ಕಾರಣ ಏನು ಅಂತ ಅರ್ಥ ಆಗಲಿಲ್ಲ. ಮನದೊಳಗಿರುವ ವಿಷಯವನ್ನು ಹೇಳಬಹುದಲ್ಲ ನನ್ನಲ್ಲಿ? ಪ್ರಭು, ಲಾಲಿದು ದೇವರ ದೇವ ಮುಕುಂದ, ನೀಲ ನಿಭಾಗ ಶಾಶ್ವತ ನಿತ್ಯಾನಂದ, ಭೂಲೋಲ ಧರ್ಮಜನು ದೂರಾತ್ರಿಯಲಿ ಪಾಂಚಾಲಿ ತೆಗೆದ ಮಲಗಿರುವ ಬಿಳಿಯಲಿ, ಲಾಲಿದು ದೇವರ ದೇವ ಮುಕುಂದ, ಆಲಿಸು ದೇವರ ದೇವ ಮುಕುಂದ. ಅರ್ಥ ನಿನ್ನ ಇಚ್ಛೆಯಂತೆಯೇ ಮಯಾಸುರ ನಿರ್ಮಿತವಾಗಿರುವಂತಹ ಇಂದ್ರಪ್ರಸ್ಥದ ಅರಮನೆಯಲ್ಲಿ ಸುಖವಾಗಿ ಕಾಲವನ್ನು ಕಳೆಯುತ್ತಾ ಇದ್ದವರು ನಾವು. ಮತ್ತೇನು ತೊಡಕು ಬಂತು? ಮಧ್ಯರಾತ್ರಿ ಹೊತ್ತಿನಲ್ಲಿ ಆರ್ತನಾದವನ್ನು ಕೇಳಿಸುವುದಕ್ಕೆ ಪ್ರಾರಂಭವಾಯಿತು. ಇಲ್ಲಿಂದ ಅಗ್ರಹಾರದಿಂದ, ಬ್ರಾಹ್ಮಣರ ಅಗ್ರಹಾರದಿಂದ. ಹಾ, ಸರಿ, ಹೋಗಿ ನೋಡಿದಾಗ ಕಳ್ಳರ ಹಾವಳಿ ಅಧಿಕವಾದಾಗ ಅವರಿಂದ ತಪ್ಪಿಸಿಕೊಳ್ಳುವ ಬಗೆಯಂತೆ ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ಆ ಸಮಯಕ್ಕೆ ನಾನೂ ಒದಗಿದೆ. ಸರಿ, ಆತರ ಕಷ್ಟವನ್ನು ದೂರ ಮಾಡಬೇಕಾದ್ದು ಕ್ಷತ್ರಿಯನಾದವನ ಕರ್ತವ್ಯ ಎನ್ನುವ ಕಾರಣಕ್ಕೆ ಬೇಕಾಗಿ ನೇರವಾಗಿ ಅಂತಃಪುರವನ್ನು ಸೇರಿದಾಗ ಧರ್ಮ ಸಂಕಟಕ್ಕೆ ನಾನು ಒಳಗಾದೆ. ಏನಾಯ್ತು? ನಾರದರ ಆಜ್ಞೆಯೇ ಮೊದಲಿತ್ತು. ಸತಿಪತಿಯರು ಏಕಾಂತದಲ್ಲಿರುತ್ತಿರುವ ಸಮಯದಲ್ಲಿ ಮತ್ತೊಬ್ಬನೆಲ್ಲ ಆಗಮಿಸಿದರೆ 12 ವರ್ಷಗಳ ಕಾಲ ತೀರ್ಥಯಾತ್ರೆ ಮಾಡಬೇಕು ಎನ್ನುವ ಹಾಗೆ ಪಾಂಡವರ ಮಧ್ಯೆ ಆದ ಒಪ್ಪಂದ. ಹೌದು. ಸರಿ, ಆದ್ರೆ ಧರ್ಮಜನನಿಗೆ ನಮ್ಮೊಳಗ ಒಂದು ಒಪ್ಪಂದ ಆಗಿತ್ತು. ರಾತ್ರಿಯ ಹೊತ್ತಿನಲ್ಲಿ ಆ. ಆಯುಧ ಧಾರಣೆ ಮಾಡಬೇಕಾದ್ರೆ ನನ್ನ ಅನುಮತಿಯನ್ನು ಪಡೆಯಬೇಕು ಎನ್ನುವ ಹಾಗೆ ಏನು ಮಾಡಬೇಕೆನ್ನುವ ತೋಚದೆ ಅಂತಃಪುರವನ್ನೇ ಹಾದು ಹೋಗುವುದರ ಮೂಲಕವಾಗಿ ಆಯುಧವನ್ನು ಪಡೆದು ಕಳ್ಳರನ್ನು ಓಡಿಸುವ ಮೂಲಕವಾಗಿ ಬ್ರಾಹ್ಮಣರಿಗೆ ಸುಖವನ್ನು ಒದಗಿಸಿದೆ. ಸರಿ, ಮರಳಿ ಬಂದು ಅಣ್ಣನಲ್ಲಿ ಸರ್ವ ವಿಚಾರವನ್ನು ತಿಳಿಸಿದಾಗ ಧರ್ಮಜನೆಯ ಆಡಿದ ಮಾತು, ಹೇಗೆ? ಧರ್ಮ ಕಾರ್ಯಕ್ಕೆ ಬೇಕಾಗಿ ನೀನು ಮನ ಮಾಡಿದ್ದಿ, ಯಾವ ಕಾರಣಕ್ಕೂ ತೀರ್ಥೆಯನ್ನು ಮಾಡುವುದು ಸರಿಯಲ್ಲ ಎನ್ನುವ ಹಾಗೆ ನಾರದರ ಉಪದೇಶವನ್ನು ಮೀರು ಮಾಡದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಾನೇ ತೀರ್ಥಯಾತ್ರೆಗೆ ಹೊರಟಿದ್ದಂತಹ ಸಮಯದಲ್ಲಿ ಅಣ್ಣನಾಗಿರುವಂತಹ ಧರ್ಮಜ ಒಂದು ಮಾತನ್ನು ಆಡಿದ. ಹೇಗೆ? 12 ವರ್ಷಗಳ ಕಾಲ ಅಲ್ಲ, 12 ಮಾಸ ಅಷ್ಟನ್ನು ಇಳಿಸಿದ್ದ. ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬಾ ಎನ್ನುವ ಹಾಗೆ. ಆಯ್ತು, 8 ತಿಂಗಳೇ ಮುಗಿದು ಹೋಯ್ತು ಸ್ವಾಮಿ. ಉಳಿದದ್ದೇನು 4 ತಿಂಗಳು. 8 ತಿಂಗಳು ಕಳೆದು 4 ತಿಂಗಳು. ಹೌದು. ಆದ್ರೆ ಇಲ್ಲಿ ಬಂದ ಉದ್ದೇಶ ಗೊತ್ತಾಗ ನಿನಗೂ ಅರ್ಥವಾಗ್ತದೆ. ಏನು? ಪ್ರಕೃತಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಮಳೆಗಾಲ ಆಗಮವಾಗುವಂತಹ ಸಮಯ, ನನ್ನ ಜೀವನಕ್ಕೂ ಒಂದು ಭದ್ರತೆ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಈ ಕಡೆಗೆ ಬಂದಿದ್ದೇನೆ. ನನಗೊಂದು ದಾರಿಯನ್ನು ತೋರಿಸಬೇಕು. ಈಗ ನೀನು ಬಂದದ್ದು ಒಂದು ರೀತಿಯಾದಂತಹ ಬದ್ಧತೆಯನ್ನು ಇಟ್ಟುಕೊಂಡೆ. ನಿನಗೊಂದು ನೆಲೆ ಸಿಗಬೇಕು, ಅದು ಕೂಡ ಸುಭದ್ರವಾದ ನೆಲೆ. ಹೌದು. ನಿನ್ನ ಮನದ ಅಭಿಲಾಷೆಯನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅದಕ್ಕೊಂದು ದಾರಿ ನಾನೇ ಹೇಳ್ತೇನೆ. ಏನು? ಕೇಳಯ್ಯ ಪಾರ್ಥ ನೀನು
ಮನದೊಳಗೆ ತಾಳದಿರು ಯೋಚನೆಯನು ಹೇಳಲೇನದನು ನೀನು ನಿನ್ನ ಮನದ ಆಲೋಚನೆಯನರಿಯೇನು ಹೇಳಯ್ಯ ಪಾಪ ದೇವರ ದೇವ, ಎಷ್ಟಾದ್ರೂ ಕೂಡ ನಿಮ್ಮನ್ನು ಪ್ರಾಣದಂತೆ ಕಾಪಾಡುತ್ತೇನೆ ಅಂತ ಹೇಳಿದ್ದೇನೆ. ನಿಮ್ಮ ಪ್ರಾಣ ಅಂತ ಒಳಗಿರುವಂತಹ ಏನು ವಿಷಯ ಉಂಟು ಅದನ್ನು ಅರಿತುಕೊಳ್ಳುವಲ್ಲಿ ನಾನೇನು ಹಿಂದುಳಿಯುವುದಿಲ್ಲ. ಅರ್ಥವಾಯಿತು. ಮನದಲ್ಲಿರುವಂತಹ ಅಭಿಲಾಷೆಯನ್ನು ನಾನೇನು ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ಈಗ ನಿನಗೊಂದು ಸುಭದ್ರವಾದ ನೆಲೆ ಆಗಬೇಕು, ಸುಭದ್ರವಾಗಿ ಇರಬೇಕು, ಬಳಿಯಲ್ಲಿ ಇರಬೇಕು. ಅರ್ಥವಾಯಿತು. ಯೋಚನೆ ಮಾಡಬೇಡ, ನೀನು ಇಲ್ಲೇ ಇರಬೇಕು. ಇಲ್ಲಿ ಇಲ್ಲಿ ಈ ನಂದನವನದಲ್ಲೇ ಇದೇ ವೇಷದಲ್ಲಿ ಇರಬೇಕು. ಹೀಗೆ ಇರ್ಬೇಕು. ಹೀಗೆ ಇರಬೇಕು. ಎಷ್ಟು ಸಮಯ? ಎಷ್ಟು ಸಮಯ ಅಂತಲ್ಲ, ನನ್ನ ಅಣ್ಣನಾದಂತಹ ಬಲಭದ್ರ ಬರ್ತಾನೆ. ಅವನು ಈ ಅಣ್ಣನ ಹೆಸರು ಹೇಳಿದ ಕೂಡಲೇ ನಿನಗೆ ಭಯ ಯಾಕೆ? ಅವರನ್ನು ಕಂಡ್ರೆ ಭಯ ನಮಗೆ. ಈಗ ಭಯ ಪಡುವ ಹಾಗಿಲ್ಲ. ಬಂದ ವೇಳೆಯಲ್ಲಿ ನಿನ್ನನ್ನು ಕಂಡು ನಿನ್ನ ಕಾಲು ಹಿಡಿತಾನೆ. ಹೌದಾ? ಹೌದಾ? ನಿನ್ನ ಕಾಲು ಹಿಡಿದ್ರೆ ನಿನಗೆ ಸುಭದ್ರವಾದ ಕೈ ಹಿಡಿಯೋದಕ್ಕೊಂದು ಅವಕಾಶ ಸಿಗ್ತದೆ. ಹಾಗಾಗಿ ಯೋಚನೆ ಮಾಡಬೇಡ, ಅವ ಬರ್ತಾನೆ. ಯಾಕೆ ಹೇಳು? ಯಾಕೆ? ಈ ಯತಿವರೇಣ್ಯರನ್ನು ಕಂಡಾಗ ಅಣ್ಣನಿಗೆ ಎಲ್ಲಿಲ್ಲದಂತಹ ಭಕ್ತಿ. ಕಂಡವರನ್ನು ಪೂಜಿಸುವುದು, ಅರ್ಚಿಸುವುದು, ಆಶೀರ್ವಾದ ಪಡೆಯುವುದು. ಆಮೇಲೆ ನೀನ ಹಾಗೆ ಯೋಚನೆ ಮಾಡ್ತಾ ಇದ್ರೆ ಕುಳಿತುಕೊಂಡೆ ಅಂತಾದ್ರೆ ಅವ ಬಂದು ಪೂಜಿಸಿದ ವೇಳೆಗೆ ನೀ ಎಲ್ಲಿ ಬರಬೇಕು ಅಲ್ಲಿಗೆ ಬರುವಂತಾಗ್ತದೆ. ನೆಲೆ ಸಿಗ್ತದೆ. ಸುಭದ್ರವಾದ ನೆಲೆಗೆ ನೀನು ಬರ್ತೀನಿ. ಯೋಚನೆ ಮಾಡಬೇಡ, ಅಣ್ಣ ಬರ್ತಾನೆ. ಇಲ್ಲೇ ಇದ್ದು ನನ್ನ ನಿರೀಕ್ಷೆಯಲ್ಲಿ ಇರಬೇಕು. ಎಲ್ಲ ನಿನ್ನ ಇಚ್ಛೆ. ನಂದನದಿಗಲಿ ಮಾರ್ಗನಿ ಬರುತ್ತಲಿದೆ ವೇಷದಲ್ಲಿ ಕುಳ್ಳಿರೆ ಬಂದು ನುಡಿಸಿದಲ್ಲಿರುವವನ ಪಾಲರ್ಜುನರ ನುಡಿಸಿದರು. ಇವತ್ತು ಬಹಳ ವಿಶೇಷ ಅಲ್ಲ ಮಾರೆ. ನಮ್ಮ ಉದ್ಯಾನವನದಲ್ಲಿ ನೋಡು, ಎಲ್ಲ ಗಿಡಗಳು ಮರಗಳು ಬಳ್ಳಿಗಳೆಲ್ಲ ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣಾಗಿ ತುಂಬಿ ತುಳುಕುತ್ತಾ ಇವೆ. ಎಂತ ಅವಸ್ಥೆ ಮಾರೆ ಇಷ್ಟವರೆ. ನಾವು 6 ತಿಂಗಳು ಇಷ್ಟು ಕಷ್ಟಪಟ್ಟು ದುಡಿದೇವಲ್ಲ, ಒಮ್ಮೆಲೆ ಇದಕ್ಕೆ ಮನಸ್ಸಾಯ್ತು ಪ್ರಕೃತಿ ದೇವಿಗೆ. ಇವರಿಗೆ ಒಮ್ಮೆಲೆ ಕೊಟ್ಟು ಬಿಡುವ ಅಂತ. ಏನು ವಿಶೇಷ ಅಂತ ಒಮ್ಮೆ ನೋಡಿ ಬಿಡುವಲ್ಲ. ಎಲೆಯಲ್ಲಿ ಹಾರುವ ಯಾರಯ್ಯ ನೀನು? ಎಲೆಯಲ್ಲಿ ಹಾರುವ ನೀನು ಹೊಲದೊಳಗೆ ನಾ ಮಾಡ್ತಿ, ಹೊಲದೊಳಗೆ ನಾ ಮಾಡ್ತಿ. ಚಳಿ ಚಳಿ ಮಳೆ ಮಳೆ ಗಾಳಿಗೆ, ಚಳಿ ಮಳೆ ಗಾಳಿಗೆ, ಚಳಿ ಮಳೆ ಗಾಳಿಗೆ, ಚಳಿ ಮಳೆ ಗಾಳಿಗೆ ಕುಳಿತೇನೆ ನೋಡ್ತೀಯೇ. ಎಲೆಯಲ್ಲೇ ಹಾರುವ ಯಾರ್ಯಾರಿಯ ನೀನು? ಹೊಲದೊಳಗೆ ನಾಗಿ ಮಾಡ್ತಿ. ಇವರು ಕಾಣುವಾಗ ಭಟ್ರಾಗೆ ಕಾಣುವುದಿಲ್ವಾ ನಿಮಗೆ? ನೋಡಿ, ಅಲ್ಲೆಲ್ಲ ಜನದಾರ ಉಂಟು. ಹಾಗಾಗಿ ಹೋಯ್ ಭಟ್ರೆ, ನೀವೆಲ್ಲಿಯಾದ್ರೂ ಪೂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಬಿಟ್ಟು ನಮ್ಮ ಈ ಹೊಲದಲ್ಲಿ ಬಂದು ಕುಳಿತುಕೊಂಡಿದ್ದೀರಲ್ಲಯ್ಯ. ಎಂತ ಅವಸ್ಥೆ ನಿಮ್ಮದು? ಒಂದು ಕಡೆಯಿಂದ ಧೋ ಅಂತ ಮಳೆ ಸುರಿಯುತ್ತದೆ, ಇನ್ನೊಂದು ಕಡೆಯಿಂದ ಕೈ ಮೈ ಕೊರೆಯುವ ಚಳಿ, ಬಿಟಿ 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 ಅಂತೇವೆ ನಾವೆಲ್ಲ. ಆದ್ರೂ ಇವರಿಗೆ ಕಲ್ಲುಗುಂಡಿನ ಹಾಗೆ ಕುಳಿತುಕೊಂಡಿದ್ದಾರಲ್ಲ, ಇವರಿಗೆ ಏನು ನಾಟುವುದಿಲ್ವಾ? ಮಾತಾಡುವುದೇ ಇಲ್ಲ ಮನುಷ್ಯ. ಮಾತಾಡ್ಲಿಕ್ಕೆ ಇದು ಮನುಷ್ಯ ಅಲ್ಲೋ ಅಂತ ಕಾಣ್ತದೆ. ಬಹುಶಃ ಹೀಗೆ ಉಂಟಲ್ಲ, ಕೆಲವು ನಗರದಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಡ ಕಟ್ಟುವಾಗ ಬೆದರು ಗೊಂಬೆ ಅಂತ ಮಾಡಿರ್ತಾರೆ. ಹಾಗಾಗಿ ನಮ್ಮವರು ಹೇಳಿದ್ರು, ಒಡೆಯ ಆಳುಗಳಿಗೆ, ಅವರು ತಪ್ಪಿ ತಂದು ಈ ಹೊಲದ ಮುಂದೆ ನಿಲ್ಲಿಸಿದ್ರು.
ಕುಳಿತುಗೊಳಿಸಿದ್ರು ಕರ್ಮ. ಇದು ಬೆದರುವಂಬೆ ಆಗಿರ್ಬೇಕಲ್ಲ. ಈಗ ಏನ್ ಮಾಡು? ಮಾಡುದೆಂತದು ಕರ್ಮ. ಮತ್ತೆ? ನಮ್ಮ ಕೆಲಸ ಹೋಯ್ತು ಈ ಸಲ. ಹೋಯ್ತಾ? ಆಯ್ತು, ನಾಳೆಯಿಂದ ಏನು ಮಣ್ಣು ತಿನ್ನುವುದು ನನಗೆ ಗೊತ್ತಾಗುದಿಲ್ಲ. ಇದು ಯಾಕೆ ನಮ್ಮ ಒಡೆಯ ಹೀಗೆ ಮಾಡಿದ್ದು? ಈಗ ಇಂಥ ಬೆದರುವಂಬೆ ತಂದು ಇಲ್ಲಿ ಹೊಲದಲ್ಲಿ ಕುಳಿತುಗೊಳಿಸಿದ್ರೆ ಪ್ರಾಣಿಗಳೆಲ್ಲ ನೋಡಿ ಓಡಿ ಹೋಗ್ತಾವಲ್ಲ, ನಮಗೆ ಕೆಲಸ ಇಲ್ಲಲ್ಲ, ಇವರಿಗೆ ಸಂಬಳ ಉಳಿತದಲ್ಲ. ಇದಕ್ಕೆ ಉಪಾಯ ಮಾಡಿದ್ದು ಅಂತ ಇವರು. ಹಾಗಿರ್ಬೇಕು. ಏನು ಮಾಡೋದು ಮಾರೆ? ಈಗ 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 ಎಂತದು? ಎಂತ ಮಾಡುದು? ಮಾತಾಡಿದ್ರೆ ಮಾತಾಡುವುದಿಲ್ಲ. ಇದು ಊರಲ್ಲಿ ಜನ ಯಾರು ಹೆಸರೇನುದು ನಮಗೆ ಗೊತ್ತಿಲ್ಲ, ಬೇರೆ ಏನಿಲ್ಲ. ಹೋಗಿ ದಣಿಗಳಲ್ಲಿ ಹೇಳುದು, ಸ್ವಲ್ಪ ಕೊಟ್ರೆ ಸಾಲ ತಗೊಳ್ಳೋದು ಬರುವ ವರ್ಷಕ್ಕೆ. ಆಯ್ತಾ? ಬನ್ನಿ 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 ಹೋಗೋಣ. ಇರುವಂತಹ ಸ್ಥಳ ಬಲಭದ್ರನೆಂದು ಕೇಳಿದರು. ಓಲಗವಿತ್ತ ವಿಚಾರ ಅದು ನಾವೆಲ್ಲ ಅಲ್ಲಿ ಉದ್ಯಾನವನದಲ್ಲಿ ಕಾವಲಿಗೆ ಇದ್ದವರು. ಕಾವಲಿ ಕಾವಲು ಕಾವಲು ಮಾಡ್ತಾ ಇದ್ದವರು. ಅಲ್ಲಿ ಬಹಳ ಒಂದು ವಿಶೇಷ, ಏನು ವಿಶೇಷ ಅವತ್ತು ಕಾಲದ ಒಂದು ವಿಶೇಷ. ಹೇಳು. ಅದು ಅದು ಅಂತ ಹೇಳೋದು, ಅವನು ಅಂತ ಹೇಳೋದು, ಅವನು ಅಂತ ಹೇಳೋದ, ಹೇಳ. ಹೇಳಲಿಕ್ಕೆ ನನಗೆ ಗೊತ್ತಿಲ್ಲಲ್ಲ. ಈಗ ಹೆಣ್ಣಾದ್ರೆ ಅವನು ಅಂತ ಹೇಳ್ಬೋದು, ಗಂಡಾದ್ರೆ ಅವನು ಅಂತ ಹೇಳ್ಬೋದು, ಮತ್ತೆ ಬೊಂಬೆ ಆದ್ರೆ ಅದು ಅಂತ ಹೇಳ್ಬೇಕಷ್ಟೇ. ಅಂದ್ರೆ ಅರ್ಥ ಆಗಲಿಲ್ಲ ನನಗೆ. ಅದು ಒಂದು ಬೊಂಬೆಯಾಗೆ ಒಂದು ಮರದ ಬುಡದಿಯಲ್ಲಿ ಕುಳಿತುಕೊಂಡಿದ್ದಾಳೆ. ನಾವು ಮಾತಾಡಿಸಿದೆವು, ನಾವು ಮಾತಾಡಿ ನೇತಾಡಿದ್ದೇ ಬಂತು. ಅವರು ಮಾತಾಡುದೇ ಇಲ್ಲ. ಮೇಲೆ ಹೀಗೆ ನೋಡ್ತದೆ ಆಕಾಶ. ಬಹುಶಃ ಯಾರಾದ್ರೂ ಜೋಯಿಸರು ಹೇಳಿದ್ದಾರೆ ಏನೋ, ಕೆಲವೆಲ್ಲ ಇಂಥ ಸಲ ಪ್ರಳಯ ಆಗ್ತದೆ, ಇಂತಿಷ್ಟು ಗಳಿಗೆ ಮಳೆ ಬರ್ತದೆ ಅಂತ. ಇವರಿಗೆ ಹೇಳಿರ್ಬೇಕು ಎಷ್ಟು ಹೊತ್ತಿಗೆ ಆಕಾಶ ಕೆಳಗೆ ಬೀಳ್ತದೆ ಅಂತ. ಮೂಗಿಗೆ ಕೈ ಹಿಡ್ಕೊಂಡು ಮೇಲೆ ನೋಡ್ತಾ ಉಂಟು ಮನುಷ್ಯ. ಯಾರು ಏನಂತ ಗೊತ್ತಿಲ್ಲ. ಬಹುಶಃ ಸನ್ಯಾಸಿಯೋ. ಬಹುಶಃ ಎಲ್ಲ ಬಿಟ್ಟವ್ರೆ. ಹೆಂಡತಿ ಮಕ್ಕಳು ಇದ್ದವರು ಬಂದು ಇಲ್ಲಿ ಕುಳಿತುಕೊಟ್ಟಾರ. ಗಡ್ಡ ಬಿಟ್ಟಿದ್ದಾರೆ, ಜುಟ್ಟು ಬಿಟ್ಟಿದ್ದಾರೆ, ಮತ್ತೆ ಜಪಶರ ಉಂಟು. ಮೇಲೆ ನೋಡಿ ಏನೋ ಹಾಗಿದ್ರೆ ಸನ್ಯಾಸಿಗಳೇ ಗೊತ್ತಿಲ್ಲ. ನುಡಿ ಕೇಳಿಕೆ ರಾಮನು ಘನಪರಿತೋಷವನು ತಾಳುತ್ತ ವರಯತಿಗಳ ಕಂಡಿರಗದಾತನ ಜನ್ಮ. ಅದು ನಿನ್ನ ನುಡಿ. ನುಡಿ ಆಗ್ಲಿಕ್ಕೆ ನಾನು ಭೂತದ ಮಾತ್ರಿಯ ಮಾಡ್ಲಿಕ್ಕೆ. ಒಳ್ಳೆಯ ಮಾತುಗಳಿಗೆ ನಾವು ನುಡಿ ಅಂತ ಹೇಳು. ಸಾಮಾನ್ಯರು ಮಾತಾಡೋದು ಒಂದು ಮಾತು, ನೀನು ಮಾತಾಡಿದ್ದಲ್ಲ ನುಡಿದದ್ದು. ಚರರಾದಂತಹ ನಿನ್ನ ನುಡಿಯನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು, ಅಮಿತಾನಂದವಾಯಿತು. ದ್ವಾರಾವತಿಗೆ ಸಂಬಂಧಪಟ್ಟಂತಹ ವನದಲ್ಲಿ ನೀ ಹೇಳಿದಂತಹ ಚಿತ್ರಣವನ್ನು ಕೇಳುವಾಗ ಬಹುಶಃ ಯತಿವರೇಣ್ಯರೇ ಇರಬೇಕು, ಋಷಿಗಳು ಸನ್ಯಾಸಿಗಳೇ ಇರಬೇಕು. ಬಲರಾಮನಿಗೆ ಸನ್ಯಾಸಿಗಳ ಬಗ್ಗೆ, ಋಷಿವರೇಣ್ಯರ ಬಗ್ಗೆ ಇರುವ ಗೌರವ ಏನು ಅನ್ನುವುದು ನಿನಗೆ ನಾ ಹೇಳಬೇಕು ಅಂತ ಇಲ್ವಲ್ಲ. ನೀವು ಹೋಗಿ ಅಲ್ಲಿ ಅಡ್ಡ ಬಿದ್ರೆ ಮತ್ತೆ ನಾವು ಬಂದು ಎಬ್ಬಿಸುದು, ನೀವು ಹೇಳುದೇ ಇಲ್ಲ. ಲೋಕ
ಲೋಕಕ್ಷೇಮವೇ ಪರಮಲಕ್ಷ್ಯ ಚರಮಲಕ್ಷ್ಯ ಎಂಬ ಹಾಗೆ ಭಾವಿಸುವರು. ಅಂತವರ ಸೇವೆಯನ್ನು ಮಾಡಿ ಪಾದದರ್ಶನ ಮಾಡಿದ್ರೆ ನಮಗೆ ಯೋಗ ಭಾಗ್ಯ ಸಿಗ್ತದೆ. ಹಾಗಂತ ಈ ದ್ವಾರಾವತಿಗೆ ಬರ್ತಾರೆ ತುಂಬ ಮಂದಿಗಳು, ಹೋಗುದೆಲ್ಲ ಕೃಷ್ಣನ ಬಳಿಗೆ ಅಲ್ವಾ? ನಮ್ಮ ಬಳಿಗೆ ಯಾರು ಬರುವುದಿಲ್ಲ. ಹಾಗಿದ್ರೆ ಈ ಹೊತ್ತಿನಲ್ಲಿ ಬಂದವರು ಅಲ್ಲೇ ಕುಳಿತಿದ್ದಾರೆ ಅಂತಾದ್ರೆ ಅಲ್ಲಿಗೆ ಕೃಷ್ಣ ಬಂದಿದ್ದಾನ? ಇಲ್ಲಲ್ಲ, ಕೃಷ್ಣನಲ್ಲಿ ಅವರಿಗೆ ಸರಿ ಇಲ್ಲ ಅಂತ ಲೆಕ್ಕ. ಆಗಲ್ಲದು, ಬಲರಾಮನೇ ಬರಬೇಕು ಎಂಬ ಹಾಗೆ ದೈವ ಚಿತ್ತ ಇದ್ರೆ ಅದನ್ನು ಬಿಡುವುದಕ್ಕುಂಟು. ಹಾಗಾಗಿ ನಮ್ಮ ಆಡಳಿತಕ್ಕೆ ಒಳಪಟ್ಟಂತಹ ಅಲ್ಲಿ ಯತಿವರೇಣ್ಯರಿರುವಾಗ ಅವರ ಪೂಜೆಯನ್ನು ಮಾಡಬೇಕು. ನಾವೇ ಹೋಗುವುದಲ್ಲ, ಎಲ್ಲ ಸಿದ್ಧತೆ ಆಗಬೇಕು. ಕಲಶ, ಕನ್ನಡಿ, ಸುಮಂಗಲಿಯರು, ಆಮೇಲೆ ಹೊಲ್ಲ ಪಲ್ಲಕ್ಕಿ, ಬೇಕು ಬೇಕಾದ ಪೂಜೆ. ಈಗ ಪಲ್ಲಕ್ಕಿ ಮಾಡಿದಾರ? ಹೊನ್ನ ಪಲ್ಲಕ್ಕಿ ನಾನು ಹೊಳ್ಳರು ಪಲ್ಲಕ್ಕಿ ತರಬೇಕು ಅಂತ. ಮಾತ್ರ ಅಲ್ಲ, ಸುವಾಸಿನಿಯರು ಮಂಗಳ ಘೋಷವನ್ನು ಹೇಳುತ್ತಾ ಅವರನ್ನು ಪೂಜೆ ಮಾಡಬೇಕಾಗಿದೆ. ಭರದಿಗೆ ಸಾಷ್ಟಾಂಗ ಪ್ರಣಾಮ ವಿರಚಿಸುತ್ತಾಯ. ಬಳಿಕೆದು ಭಕ್ತಿಯೊಳಿರದೆ ಕೈ ಮುಗಿದುರೆ ಗಂಭೀರ ವಚನದಲ್ಲಿ ಹನಕಾರ ಈ ಮಗ ಪುರುಷರೋ ಪಾದಿಯವರ ಇರವನೇ ಕಿಪೆನೋ ಇಂದಿನಲೇ ಈ ಮಗ ಪುರುಷರೋ ಪಾದಿಯವರಿರವನೇ ಕಿಪೆನೋ ಇಂದಿನಲೇ ವರಮಗಾಗಿಯಲ್ಲಿ ಮೈ ಮರೆದವರ ವರ ಸಮಾಧಿಯಲ್ಲಿ ಮೈ ಮರೆದವರ ನುಡಿಸುವ ಪರಿಯಂತು ತಿಳಿಯಲಿ ಹರಗಲ ಹರ 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 ಹರ. ದೇವತೆ ಹರ ಹರ ಗೋವಿಂದ. ಎಂತದ ಊಟದ ಪಂಕ್ತಿಯಲ್ಲಿ ಚೂರ್ಣಿಕೆ ನಿನ್ನದು ಮಾರಿ ಹಿಡಿದವನೇ. ಗೋಣಿದಾರಿ ಗೋವಿಂದ, ಗೋಣಿದಾರಿ ಗೋವಿಂದ. ಓಡಿದೆ ಎಂತದದು? ಅದು ಚೂರ್ಣ ಕೇಳುದ ನೀನು? ಅಲ್ಲ, ಮತ್ತೆ ಅದು ದೇವರಿಗೆ ನಾವು ಭಕ್ತಿ ಅರ್ಪಿಸುವುದು. ನಾ ಯಾಕೆ ಹಾಗೆ ಹೇಳಿದ ಗೊತ್ತಾಯ್ತಾ ನಿನಗೆ? ಗೊತ್ತಾಗ್ಲಿಲ್ಲ. ಹರ 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 ಈ ಶಬ್ದಗಳೇ ಬಂತು ಬಲರಾಮನ ಬಾಯಲ್ಲಿ. ಏಕೆ ಬಂತು? ಏನು ನನಗೆ ಮಾತಾಡುವುದಕ್ಕೆ ಶಬ್ದ ಸಿಗುವುದಿಲ್ವಾ? ಅಯ್ಯೋ, ನಿಮ್ಮಲ್ಲಿ ಶಬ್ದ ಭಂಡಾರ ನಿಮ್ಮಲ್ಲಿರುವಷ್ಟು ಯಾರ ಗರ್ಭಕೋಶದ? ವಾಕ್ಯ ರಚನೆ ಮಾಡುವುದಕ್ಕೆ ಬಲರಾಮನಿಗೆ ಗೊತ್ತಿಲ್ವಾ? ಅಯ್ಯೋ ದೇವರೇ, ನೀವೆಲ್ಲ ಬರ್ದಾಕಿದ್ದಂಗೆಲ್ಲ ಇವರು ಕಲಿಯುದಲ್ವಾ? ಹಾಗಿದ್ರೆ ಇವರನ್ನು ಕಂಡಾಗ ಹರ ಹರ ಅಂತ ನಾ ಹೇಳಿದೆ ಯಾಕೆ? ಯಾಕೆ? ಅವರು ಯಾರು ಪುಣ್ಯಾತ್ಮ? ಅವ್ರು ಯಾರು? ಯತಿವರಾಣ್ಯರು. ಮಣಿಪಾಲ, ಮಣಿಪಾಲ. ನಿನ್ನನ್ನು ಅಲ್ಲಿಗೆ ಕೊಂಡು ಹೋಗಬೇಕು. ನಾಳೆಯಿಂದ ಬಿಡು ಉಂಟಲ್ಲ ನಿನಗೆ. ಅಲ್ಲ, ಹೋಗಿ ಮಾಲಾಗಲ್ಲಿ. ನೀವು ಬನ್ನಿ, ನಿಮಗೆ ಮಣಿಪಾಲ ಅದುವೇ ಅವರ ಬಳಿಗೆ ನಾವು ಎಲ್ಲ ಸನ್ಯಾಸ ದೀಕ್ಷೆಯನ್ನು ಕೈಗೊಂಡವರು. ಸತ್ಯಂ ಮಾತಾ ಪಿತಾಜ್ಞಾನ ಧರ್ಮೋಭ್ರಾತೃ ಭಯಾಸಕ ಶಾಂತಿಪತಿ ಕ್ಷಮಾಪುತ್ರ ಷಡೈತೆ ಮಮ ಬಾಂಧವ ಎಂಬ ಹಾಗೆ ಭಾವಿಸಿ ಲೋಕದ ಕ್ಷೇಮವೇ ಪರಮಲಕ್ಷ್ಯ ಅಂತ ಭಾವಿಸುವವರು. ಅವರಿಗೆ ಏನು ಕೈ ಹಿಡಿದ ಹೆಂಡತಿ ಇದ್ದಾಳ, ಹುಟ್ಟಿದ ಮಕ್ಕಳಿದ್ದಾರ, ಕಟ್ಟಿದ ಮನೆ ಉಂಟ, ಸಂಸಾರ ಉಂಟ. ಹಾಗಂತ ಇವರು ಸಂಸಾರಿಗಳಲ್ವೋ? ಲೋಕ ಕುಟುಂಬಿಗಳು. ಮಾತೃವತ್ ಪರದಾರಾಣಿ ಪರದ್ರವ್ಯಾಣಿ ಲೋಷ್ಟವತಾತ್ಮವ ಸರ್ವಭೂತಾನಿ. ಅರ್ಥ ಆಯ್ತಾ ನಿನಗೆ? ಅರ್ಥ ಆಗ್ಲಿಕ್ಕೆ ಇನ್ನೊಂದು ಬಾಯಿಪಾಠ ಮಾಡ್ಬೇಕಾಕೆ. ಮಾತೃವತ್ ಪರದಾರಾಣಿ ಮತ್ತೊಬ್ಬಾಕೆ ಹೆಂಡತಿಯನ್ನು ತಾಯಿಯ ಹಾಗೆ, ಪರದ್ರವ್ಯಾಣಿ ಲೋಷ್ಟವತ್ ಮತ್ತೊಬ್ಬರ ಸಂಪತ್ತನ್ನು ಮಣ್ಣಿನ ಹೆಟ್ಟೆಯ ಹಾಗೆಯೂ, ಆತ್ಮವ ಸರ್ವಭೂತಾನಿ ಎಲ್ಲವರನ್ನು ತನ್ನವರ ಹಾಗೆ ಭಾವಿಸುವಂತಹ ಲೋಕಕ್ಷೇಮಕಾರಕರು. ಅಂತಹ ಮಹಿಮಾನ್ವಿತರ ಮುನಿಪೋತ್ತಮರ ಋಷಿವರೇಣ್ಯರ ಬಗ್ಗೆ
ಕೇಳುವುದಕ್ಕೆ ನಮ್ಮ ಶಬ್ದ ಭಂಡಾರದಲ್ಲಿ ಶಬ್ದಗಳ ದಾರಿದ್ರ್ಯ ಉಂಟು ದೂತ. ಹಾಗಾಗಿ ಹರ 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 ಅಂತ ನಾವು ಹೇಳಿದೆ. ಅಷ್ಟೇ ಮಾಡ್ಬೇಕಷ್ಟೇ. ಒಮ್ಮೆ ನೋಡ ಅವರು ಕುಳಿತಂತಹ ಒಂದು ಚಂದ ನೋಡು, ಬಹಳ ಚಂದ. ಹೇಗೆ ಕುಳಿತಿದ್ದಾರೆ. ಹೇಗೆ? ಎಲ್ಲವನ್ನು ಸುಡುವಂತ ಅಗ್ನಿ ನಾರಾಯಣ ಆ ಸುಡುವ ಗುಣವನ್ನೇ ಬಿಟ್ಟು ಶಾಂತ ಸ್ವರೂಪನಾಗಿ ಬಂದು ಕುಳಿತಿದ್ದಾನೋ. ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯು ಜಗಚ್ಚಕ್ಷುವಾದಂತಹ ಭಗವಾನ್ ಸೂರ್ಯ ಸುಡುವ ಗುಣವನ್ನು ಬಿಟ್ಟು ತಂಪಾಗಿ ಬಂದು ಕುಳಿತಿದ್ದಾನೋ ಎಂಬ ಹಾಗೆ ನಮಗೆ ಕಾಣ್ತಾ ಇದೆ. ಅವರು ಕುಳಿತಂತಹ ಈ ಸ್ಥಿತಿಯನ್ನು ಏನು ಅಂತ ಹೇಳುದು ಗೊತ್ತು ನನಗೆ. ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ. ಸಮಾಧಿ ಇದಲ್ಲ, ನಿಮಗೆ ಗೊತ್ತಿಲ್ಲ. ಸಮಾಧಿ ಆದರೆ ಹೇಗೆಲ್ಲ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನೀನು ಹಣೆ ಹಾಗಲ್ಲ. ಸಮಾಧಿ ಅಂತ ಹೇಳಿದ್ರೆ ಹಾರೆಗುತ್ತಲ್ಲಿ ಹಿಡ್ಕೊಂಡು ಒಂದಷ್ಟು ಮಣ್ಣು ಅಗೆದು ಅಲ್ಲಿ ಒಂದು ಪಂಚಾಂಗ ಕಟ್ಟಿ ಅದರ ಮೇಲೆ ಗೋಡೆ ಕಟ್ಟಿ ಅವರ ಹೆಸರು ಬರೀಲಿಕ್ಕುಂಟು. ಮೊದಲಿಗೆ ಸಮಾಧಿ ಮಾರಿ ಹಿಡ್ದವರ ಅದು ಸಮಾಧಿ. ಅದು ನೀನು ನಾಳೆ ಸತ್ರೆ ನಿನ್ನನ್ನು ಸಮಾಧಿ ಒಂದು ಹೊಂಡ ತೆಗೆದು ಸ್ವಲ್ಪ ಉಪ್ಪು ಹಾಕಿ ನಿನ್ನನ್ನು ಹಾಗೆ ಕೂತ್ಕೊಡಿಸಿ ಅದರ ಮೇಲೆಲ್ಲ ಕಲ್ಲು ಕಟ್ಟಿ ಅದಕ್ಕೆ ಖರ್ಚು ಮಾಡುವುದು ಯಾರು? ನನ್ನಲ್ಲಿ ಏನುಂಟು ಅದಲ್ವೋ ಇವರ ಸಮಾಧಿ ಹೇಗೆ? ಅದು ಸಮಾಧಿ ಮಾಡುವುದು, ಇವರು ಸಮಾಧಿಯಲ್ಲಿ ಇರುವುದು. ಸಮಾಧಿ ಅಂತ ಹೇಳಿದ್ರೆ ಏನಂತ ಗೊತ್ತುಂಟ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಇದು ದಾಟಿದ ಮೇಲೆ ಸಮಾಧಿ. ಹಾಗೆ ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಇಂಥವರನ್ನು ಕಂಡ ಮೇಲೆ ಮಾತಾಡಬೇಕು, ಪೂಜೆ ಮಾಡಬೇಕು, ಆಶೀರ್ವಾದ ಪಡೆಯಬೇಕು ಅನ್ನುವಂತ ಆಶೆ ಆಗುತ್ತದೆ. ಆದ್ರೆ ಹೆದರಿಕೆ. ಮಾತಾಡಿದಾಗ ಇವರ ತಪಸ್ಸಿಗೆ ಭಂಗ ಬಂದು ಇವರು ಕಣ್ಣು ಬಿಟ್ಟು ನಮಗೆ ಶಾಪ ಕೊಟ್ಟಾರೋ. ಇನ್ನು 6 ತಿಂಗಳು ಮತ್ತೆ ಏನು ಕೆಲಸ ಉಂಟು? ಶಾಪ ಕೊಟ್ಟರೆ ಮಲಗಿ ಬಿಡೋಣ. ನೀನು ಇಷ್ಟು ಸಮಯ ಮಾಡಿದೆ ಅಂತ ಮತ್ತೆ ಕೋಪಿಸಿ ಯಾರೋ ಹೇಳಲಿಕ್ಕಾಗುದಿಲ್ಲ. ಆದರೆ ಇವರು ಶೀಘ್ರ ಕೋಪಿಗಳಾದರೂ ದೀರ್ಘ ದ್ವೇಷಗಳಲ್ಲ. ಇವರ ಸಮಾಧಿ ಸ್ಥಿತಿಗೆ ಭಂಗವಾಗದ ಹಾಗೆ ಇವರನ್ನು ಸ್ತುತಿ ಮಾಡಿ ಮಾತಾಡೋಣ. ಸ್ವಾಮಿ, ಇದೋ ನಿಮ್ಮ ಪವಿತ್ರವಾದ ಪದಾರವಿಂದಗಳಿಗೆ ಕೊಡಬರ್ತಾ ಇದ್ದೇನೆ. ಮುನಿಗಳೇ, ನಿಮ್ಮ ಪಾದ ದರ್ಶನದಿಂದ ನನ್ನ ಜನ್ಮವೇ ಸುಫಲಾಯಿತು, ಸುಫಲಾಯಿತು. ಮತ್ತೇನು ಬೆಳೆಯಲಿಲ್ಲ ನೀನು? ಎಂತದ್ದು ಸುಫಲಾಕಿ ಇಷ್ಟು ಬೆಳೆದಿದ್ದೇನೆ, ಸಾಕು. ಇನ್ನು ಬೆಳೆಯುವುದೇ ಇಲ್ಲಿಗೆ ಕರ್ಮ. ನನ್ನ ಜೀವನ ಸಫಲವಾಯಿತು. ಅದುವೇ ಸಫಲ ಆಯ್ತು. ಸ್ವಾಮಿ, ನೀವು ಯೋಗ ಧ್ಯಾನದಲ್ಲಿದ್ದೀರಿ. ನಾವೆಲ್ಲ ಹಾಗಲ್ಲ. ನಾವೆಲ್ಲ ಈ ಲೋಕದಲ್ಲಿ ತಾಪತ್ರಯವನ್ನು ಹೊಂದಿದವರಲ್ವೇ. ಒಂದೆರಡ 160, 108, ಒಮ್ಮೊಮ್ಮೆ 200ಕ್ಕೂ ಮುಟ್ಟುತ್ತದೆ ತಾಪತ್ರಯ. ಮತ್ತೆಂತದ್ದು ತಾಪತ್ರಯ? ಎಂತದ್ದು 100? ಮತ್ತೆ 108ರಲ್ಲಿ ಕೊಂಡು ಹೋಗ್ಬೇಕು ನಿನ್ನನ್ನು. 160 ಆಗುತ್ತದೆ ಒಮ್ಮೆ. ಯಾರು ಹೇಳಿದ್ದು? ತಾಪತ್ರಯ. ಹಾಗೆ ಅಂದ್ರೆ ತ್ರಯ ಅಂತ ಹೇಳಿದ್ರೆ 3 ಅಲ್ವ? ಅದು 108 ಆಗುದು ಹೇಗದು? ಅದು ಈಗ ಮನೆಗೆ ಹೋದ್ರೆ ಸಾಮಾನಿಲ್ಲ, ಹೆಂಡತಿ ಅದು ಮಕ್ಕಳಿಗೆ ಎಲ್ಲದರಲ್ಲಿ ಬರ್ತದ ತಾಪತ್ರಯ. 3ರಲ್ಲಿ. ಹಾಗಾಗಿ ನಿಮ್ಮದಾದಂತಹ ಧ್ಯಾನ ಸ್ಥಿತಿಯನ್ನು ಬಿಟ್ಟು ಮಾತಾಡಬೇಕು. ಯಾರಯ್ಯ ಯಾರು ಯಾರು ಯಾರಯ್ಯ ನಾನು ಯೋಗಾರೂಢನಾಗಿಗೆ ಈ ರೀತಿ ಪ್ರಾರ್ಥನೆಗೆ ಕಾರಣವೇನು ನಮ್ಮಿಂದ ಬೇಳೆ ನಿನ್ನ ಚಾರು ಮಾರುಗೆ ನಾವೆಂದಿದೆನೋ ಯಾರಯ್ಯನ ಯೋಗಾರೂಢನಾಗಿಗೆ ಅವರು ಮಾತಾಡ್ಲಿಕ್ಕೆ ಬರುದಿಲ್ಲಲ್ಲ, ಆಯಿಂದ ಅಭ್ಯಾಸ ಮಾಡೋದು. ಅದು ಆದವರಿಗೆ ಬಂತವರಿಗೆ ಅದು ಅಂತ ಹೇಳಿ ಹೇಗೆ ಕೇಳಿದ್ರಿ ನನಗೆ? ಅದಕ್ಕೆ ಹೇಳುದು ಅಂತವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಜ್ಞಾನ. ಯಾರಯ್ಯನ ಯೋಗಾರೂಢನಾಗಿಗೆ ಅವರು ಮಾತಾಡ್ಲಿಕ್ಕೆ ಬರುದಿಲ್ಲಲ್ಲ, ಆಯಿಂದ ಅಭ್ಯಾಸ ಮಾಡೋದು. ಅದು ಆದವರಿಗೆ ಬಂತವರಿಗೆ ಅದು
ಅಂತ ಹೇಳಿ ಕೊನೆಗೆ ಹೇಗೆ ಕೇಳಿತು ನಿನಗೆ? ಆ ಆ ಈ ಈ ಊ ಅಂ ಔ. ಅದಕ್ಕೆ ಹೇಳುದು ಅಂತವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದ್ರೆ ಜ್ಞಾನ ಮಾತ್ರಲ್ಲ, ನಾನು ಪ್ರಾಣಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಒಂದು ಲೆಕ್ಕದಲ್ಲಿ ಪ್ರಾಣಿ. ನಿನಗೆ ಪ್ರಾಣ ಇಲ್ವಾ? ಪ್ರಾಣ ಇರುವುದೆಲ್ಲವೂ ಅದು ಆಧ್ಯಾತ್ಮ. ಹಾಗೆ ನಮಗೆ ಗೊತ್ತಾಗಬೇಕು. ನೀನು ಹೆಣ, ನಾನು ಹೆಣ, ಅದು ಹೆಣ. ನೀನು ಅವರು ಮತ್ತೆ ಇದು ನಾನು ನಿಜವಾದ ಹೆಣ್ಣ ಅಂದ ಲೆಕ್ಕ ಅವರದು ಏನು ಅಂದ್ರೆ ಅವರ ಆ ಭಾಷೆಯಲ್ಲಿ ಹೆಣ ಅಂದ್ರೆ ದೇಹ ಅನ್ನೋದು ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ಸಾಯುವುದಕ್ಕಿಲ್ವೋ. ಒಂದು ರೀತಿಯ ಹೆಣ. ನಾನೂ ಹೆಣ, ಅವರೂ ಹೆಣ. ನಿನ್ನನ್ನು ಅದು ಅಂತ ಹೇಳಿದ್ರು, ಅದಕ್ಕೆ ನೀನು ತಲೆಬಿಸಿ ಮಾಡಬೇಡ. ಅದು ಅಂತ ಈ ಲೋಕದಲ್ಲಿ ಯಾವುದನ್ನು ಹೇಳುವುದು? ಗಂಡು ಅಲ್ಲದ ಹೆಣ್ಣು ಅಲ್ಲದ ದೊಡ್ಡದನ್ನು ಪರಮಾತ್ಮ ಪರಂಬ್ರಹ್ಮ ನಿನ್ನನ್ನು ಅಲ್ಲಿಗೆ ಮುಟ್ಟಿಸಿದ. ಒಂದರಲ್ಲಿದ್ದೆ. ಹೌದಾ? ಹೌದೌದು, ಎಲ್ಲರೂ ಹೇಳ್ತಿದ್ರು ಒಂದರಲ್ಲಿದ್ದು 2-3 ಸಲ ಬಿಟ್ಟು ಮನೆಯಲ್ಲಿದ್ದು ಮತ್ತೆ ಪುನಃ ಬಂದದ್ದು. ಎಂತದು ಒಂದರಲ್ಲಿ? ಅದು ಒಂದನೇ ಕೂಟ ಪಂಗಡ ಅದಲ್ವೋ. ಒಂದಂದ್ರೆ ಏನು? ಓಂಕಾರ. ಎರಡನ್ನು ಸೇರಿದೆ. ಒಂದನ್ನು ಬಿಟ್ಟು ಮನೆಯಿಂದ ಪುನಃ ಸೇರ್ಪಡೆ ಅನ್ನೋದು ಎರಡಕ್ಕೆ ಅಂತ ಎರಡನೇ ಮೇಳಕ ತಂಡ ಅಲ್ಲೋ. ಹಾಗಲ್ಲ, ಪ್ರಪಂಚ ದ್ವಂದ್ವಮಯ. ರಾತ್ರಿ ಹಗಲು, ಸುಖ ಕಷ್ಟ, ದುಷ್ಟ ಶಿಷ್ಟ, ಧರ್ಮ ಧರ್ಮ. ಹಾಗೆ ದೇವ ಭಾಷೆ. ಮನಸ್ಸಿಲ್ಲದಿದ್ದರೂ ಅನಿವಾರ್ಯವಾಗಿ 3ಕ್ಕೆ ಬಂದೆ. ಇದು ಸುಳ್ಳು, ಇದೊಂದು ಸುಳ್ಳು. 3ಕ್ಕೆ ಬರುವವರು ಮನಸ್ಸಿದ್ದೇ ಇದ್ದೇ ಬರುದು. ಮತ್ತೆ ಇವರನ್ನು ಭರಿಸಿದ್ದು ಅದು ಯಾರೋ ಕರೆದದ್ದು. ಅದು ಒಂದೊಂದು ವರ್ಷಕ್ಕೆ ಒಂದೊಂದಕ್ಕೆ ಹೋಗುದು ಇವರು. ಅದು ಎಂತದು ಗೊತ್ತಾಯ್ತು ನನಗೆ? ಎಂತದ್ದು? 3 ಅಂದ್ರೆ ಎಂತದು? 3 ಅಂದ್ರೆ ತ್ರಿಗುಣ. ತ್ರಿಗುಣ, ತ್ರಿಕಾಲ, ತ್ರಿಲೋಕ. ಅದು ಆಧ್ಯಾತ್ಮ. 4 ಬಂದು ಸೇರುವ ಎಲ್ಲ ಲಕ್ಷಣ ಕಾಣುತ್ತಾ ಇದೆ. ಬರುವ ವರ್ಷ 3ರಲ್ಲಿಯೂ ಇವರಿಗೆ ಸಾಕಾಯ್ತು, ಇನ್ನು 4ಕ್ಕೆ ಕಾಣ್ತದೆ ಬರುವ ವರ್ಷಕ್ಕೆ. ಇವರು ಈಗಲೇ ನಿರ್ಣಯ ಮಾಡಿ ನಿನ್ನ ಮಿತಿಯಲ್ಲಿ ಮಾತಾಡಬೇಡುವ. 4 ಅಂದ್ರೆ ಏನು? ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ಮೋಕ್ಷಗಳು. 5 ಬಯಸುವನಲ್ಲ. ಅದು ಮೊದಲು ಬಯಸ್ತಿದ್ರು. ಇವರಿಗೆ 5ರಲ್ಲಿ ಯಾರೋ ಬೇಡ. 5ರಲ್ಲಿ ನಿನ್ನ ಸಂತಾನದವ. ಎಂತದ್ದು 5ರಲ್ಲಿ? 5ರಲ್ಲಿ ಯಾರೋ ಆಗದವರಿದ್ದಾರೆ. ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚಭೂತಗಳು. 6 ಬೇಡವೇ ಬೇಡ. ಏನೋ ಯಾರಲ್ಲಿ ಜಗಳ ಆಗಿದೆ ಇವರಿಗೆ 6ರಲ್ಲಿ. ಯಾವುದು 6? ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಾರಿ ಷಡ್ವರ್ಗಗಳು. ಅದು ಬೇಡ ಅಂತ ಹೇಳು. ಎಲ್ಲ ಬಿಟ್ಟಿದ್ದಾರೆ, ಕಾಮ ಒಂದು ಬಿಟ್ಟ ಹಾಗೆ ಕಾಣುದಿಲ್ಲಲ್ಲ ನನಗೆ. 7ಕ್ಕೆ ಮನ ಮಾಡಿದೆ. ಈ ಸಲ ಎಲ್ಲರೂ 7ಕ್ಕೆ ಮನ ಮಾಡ್ತಾರ. ಅದು ಹೊಸತ್ತಲ್ಲ, ಏನೋ ವಿಶೇಷ ಉಂಟು ಅದರಲ್ಲಿ, ಒಳ್ಳೆ ಸಿಗುತ್ತದೆ. ಹೊಸತ್ತು ಹೊಸತ್ತು ಅದಕ್ಕೆ. ಆದ್ರೆ ನಾ ಹೇಳುವುದು ಅದಕ್ಕೆ ಮನಸ್ಸು ಮಾಡಬಾರದು. ಇನ್ನು ಯಾವುದು 7 ಯಾವುದು? ಸಪ್ತ ವ್ಯಸನಗಳು. ಅದು ನಿಷಿದ್ಧ. ಇನ್ನು 8ಕ್ಕೆ ಹೋಗ್ಲಿಕ್ಕೆ ಉಂಟಾ? 8 ಹೇಳಲಿಕ್ಕೆ ಆಗುದಿಲ್ಲ. ಬರುವ ವರ್ಷವೇ 8 ಆಗ್ಲಿಕ್ಕೂ ಸಾಕು. ದೇವರ ಇಚ್ಛೆ ಅಲ್ವಾ? ಅದಾದ್ರೆ ಇವರು ಅದಕ್ಕೆ 1ರಲ್ಲಿ ನಿಲ್ಲುವುದೇ ಇಲ್ಲ ಇವರು. ಯಾರಯ್ಯ ಯಾಗಾರೂಢನಾಗಿರುವಂತ ನನ್ನನ್ನು ಎದುರು ಬಂದು ಎಬ್ಬಿಸಿದಿರಲ್ಲ. ನನ್ನನ್ನು ಯಾಕೆ ಎಬ್ಬಿಸಿದ್ರಿ? ಬಾಯಿ ಬಿಡಿ ಪ್ರಾಣಿಗಳೇ. ಪ್ರಾಣ ಇರುವ ನಾವು ಸ್ವಾಮಿ, ಸ್ವಾಮಿ ರೋಹಿಣಿ ಸುತನಾದಂತಹ ನನ್ನನ್ನು, ದ್ವಾರಾವತಿ ಅಧಿಕಾರಿಯಾದ ನನ್ನನ್ನು ಮನುಷ್ಯರೆಲ್ಲ ಬಲರಾಮ ಎಂಬಂತಹ ಹೆಸರಿನಿಂದ ಕರೆಯುತ್ತಿದ್ದಾರೆ. ಇವ ನನ್ನ ದೂತ. ಅವರ ಆಳು. ನೀವು ಬಂದ ವಿಷಯ ಗೊತ್ತಾಗಿ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು ಸ್ವಾಮಿ. ಏನು? ನಿಮ್ಮಂತಹ ಮುನಿವರೇಣ್ಯರು ಯಾರು ಹೇಳಿ? ಗುರುಗಳು ನೀವು. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಕತ್ತಲಿನಿಂದ ಬೆಳಕಿನೊಳಗೆ ಒಯ್ಯುವವನೇ ನಿಜವಾದಂತಹ ಗುರು. ಅಂತಹ ಗುರುವರೇಣ್ಯರಾದ ಋಷಿವರೇಣ್ಯರಾದಂತಹ ಮುನಿಪುಂಗವರಾದ ನೀವು ದ್ವಾರಾವತಿಗೆ ಒಳಪಟ್ಟಂತಹ ಈ ಕಾಡಿನಲ್ಲಿ ಬಂದು ಕುಳಿತುಕೊಳ್ಳುವುದು ನಮಗದು ಸರಿಯಿಂದ ಕಾಡುವುದಿಲ್ಲ. ನಿಮ್ಮಂತವರ ಪೂಜೆ ಮಾಡುವುದಕ್ಕಾಗಿ ಬಲರಾಮ ಹಪಿಸುತ್ತಿದ್ದಾನೆ. ನಾಳೆಯಿಂದ ಬರುವುದೇ ಚಾತುರ್ಮಾಸ್ಯ. ಹಾಗಾಗಿ ನಿಮ್ಮ ಈ ಸಲದ ಚಾತುರ್ಮಾಸ್ಯವನ್ನು ನಮ್ಮ ದ್ವಾರಾವತಿಯ ಪಕ್ಕದಲ್ಲಿರುವ ಪ್ರಮದಾವಣದ ಕಾಳಿಕಾದೇವಿಯ ಗುಡಿಯ ಪಕ್ಕದಲ್ಲಿ ಆಚರಿಸಬೇಕು ಅಂತ ಪ್ರಾರ್ಥನೆ. ಬಲರಾಮ ಎನ್ನುವ ಹೆಸರಿನ ಶವ ಹೊತ್ತವನೇ. ಅವರ ಶವವನ್ನು ಅವರೇ ಹೊರುವುದು ಯಾಕೆ ದೇವ್ರೆ? ಪುಣ್ಯಾತ್ಮ, ಮತ್ತೆ ಅವರು ಲೌಕಿಕವಾದ ಯಾವ ಸುಖಗಳನ್ನು ಬಯಸುವುದಿಲ್ಲ. ಒಂದು ಲೆಕ್ಕದಲ್ಲಿ ನಾನು ಶವ, ನೀನು ಶವವೇ. ನಡೆದಾಡುವ ಶವ. ಹೌದೌದು. ಇದೆಲ್ಲ ಶಾಶ್ವತವ. ಒಂದಲ್ಲ ಒಂದು ದಿನ ಸಾಯುವುದಕ್ಕಿಲ್ಲ. ನೀನು ಪಂಡಿತ, ಇವನು ಪಾಮರ, ಎಲ್ಲರೂ ಒಂದೇ.
ಮುಂದೆ ನನಗೆ. ಆದ್ದರಿಂದಲೇ ನಾನು ಯಾವುದನ್ನು ಬಯಸ್ತೇನೆ ಎನ್ನುವುದನ್ನು ಸರಿಯಾಗಿ ಕೇಳಿಸಿಕೊ. ಲೌಕಿಕವಾಗಿರುವಂತಹ ಈ ಪ್ರಪಂಚದ ಯಾವ ಸುಖವನ್ನು ನಾನು ಬಯಸುವುದಿಲ್ಲ. ನಾನು ಬಯಸುವುದು ಅವಳನ್ನೇ. ನಾನು ಹೇಳಿದ್ದ ಹೌದಾ? ಎಲ್ಲ ಬಿಟ್ಟಿದ್ದಾರೆ, ಕಾಮ ಒಂದು ಬಿಟ್ಟ ಹಾಗೆ ಕಾಣುವುದಿಲ್ಲ. ಇವರಿಗೆ ಒಂದು ಮದುವೆ ಆಗುವ ಮನಸ್ಸುಂಟ ಅಂತ ನಿಮಗೆಲ್ಲ ಯಾವಾಗ ನೀವು ಅವಳಂತ ಹೇಳಿದ ಯಾರನ್ನು? ಹೆಣ್ಣನ್ನಲ್ಲೂ. ಅವಳಂತ ಹೇಳಿದ್ರೆ ಮೋಕ್ಷ. ಮೋಕ್ಷ 1ರಿಂದ 7ರವರೆಗೆ ಬರ್ಲಿಲ್ವಾ? ಹೌದೌದು. ಆ ಸಪ್ತವ್ಯಸನವನ್ನು ತೆಗೆಸಿದಾಗ ಈ ಲೌಕಿಕವಾದ ಸುಖವನ್ನು ಬಿಟ್ಟಾಗ ಮತ್ತೆ ಸನ್ಯಾಸಿಗಳಾದವರು ಬಯಸುವುದು ಮೋಕ್ಷ. ಮೋಕ್ಷವನ್ನು ಕೊಡುವುದು ಯಾರು? ದೇವಿ. ಹಾಗೆ ಹೇಳಿ ಇಲ್ಲಿಂದ ತೆರಳಬೇಕೆನ್ನುವ ಹಾಗೆ ಮನಸ್ಸು ಮಾಡಿದಾಗ ನನ್ನನ್ನು ಬಂಧಿಸಿದವರು ನೀವು. ಆದ್ದರಿಂದಲೇ ಭಕ್ತಿಯ ಬಂಧನ. ಸರಿ, ನಿಮ್ಮ ಇಚ್ಛೆಯಂತೆಯೇ ಬರುವುದಕ್ಕೆ ನಾನು ಸಿದ್ಧರಾಗಿದ್ದೇನೆ. ಸರಿ, ನನಗೆ ಸೇವೆ ಮಾಡುವುದಕ್ಕೆ ಯಾರಿದ್ದಾರೆ? ಅಯ್ಯೋ, ನಿಮ್ಮ ಸೇವೆ ಮಾಡುವುದಕ್ಕಾಗಿ ನಾವೆಲ್ಲರೂ ಕಾತರರಾಗಿದ್ದೇವೆ. ನನಗೆ ಇನ್ನು 6 ತಿಂಗಳು ಸಮಯ ಉಂಟು. ನಾಳೆಯಿಂದ ರಜೆ. ನೀನಾಗ್ಲಿಕ್ಕಿಲ್ಲ. ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ಮತ್ತೆ ನಿಮ್ಮಂತವರಿಗೆ ಎಲ್ಲಾ ಬಿಟ್ಟವರಿಗೆ ಕಾಡಾದರೇನು, ಚಿನ್ನ ಆದರೇನು, ಪ್ರಮದಾವನಾದರೇನು, ಈ ಬಂಡೆಕಲ್ಲಾದರೇನು, ಬಂಗಾರವನ್ನೇ ಬಂಡೆ ಹಾಗೆ ಕಾಣುವ ನಿಮಗೆ ಪ್ರಮದಾವನದಲ್ಲಿರುವಂತಹ ನಾವು ಕೊಡುವ ಪೀಠವು ಒಂದು ರೀತಿಯಲ್ಲಿ ಬಂಡೆಯ ಹಾಗೆ ನಿಮಗೆ ವ್ಯವಸ್ಥೆ ಮಾಡ್ತೇನೆ. ನಿಮ್ಮ ಸೇವೆಗೆ ಬೇಕಾದಂತಹ ಸರಿಯಾಗಿ ಕೇಳಿಸಿಕೊ. ಒಂದು ವೇಳೆ ನಿನಗೆ ಬಾರದೆ ಹೋದರೆ, ನಿನಗೆ ಅತಿ ಪ್ರಿಯರಾದವರು ನನ್ನ ಬಳಿಗೆ ಸೇವೆಗೆ ಕಳಿಸಿ ಎಂದಾದರೆ ನನ್ನ ತಪಸ್ಸಿನ ಎಲ್ಲಾ ಪುಣ್ಯವನ್ನು ಅವರಿಗೆ ಧಾರೆ ಎರೆಯುತ್ತೇನೆ. ಧನ್ಯೋಸ್ಮಿ. ಹೀಗೆ ಬರಬೇಕು, ಹೀಗೆ ಬರಬೇಕು. ತಂಗಿ ಮಾರುವ ಸೌಭದ್ರೇ ಮಂಗಲ ಸುಗಾತೆ ಅಂಗನ ಮಣಿ ಕುರಂಗ ಸಮನೇತೆ ಅಂಗನ ಮಣಿ ಕುರಂಗ ಸಮನೇತೆ ಯತಿ ಪುಂಗವನ ಪದವಾ ಇಂಗದೇವಿನನು ಅಡಿವೆ ತುಂಗಧರ ಪದವಾ ತಂಗಿ ಸುಭದ್ರೆ. ಸುಭದ್ರ, ನಾನು ಬಲಭದ್ರ, ನನ್ನ ತಮ್ಮ ವಾಸುಭದ್ರ, ನಮ್ಮಿಬ್ಬರ ತಂಗೀನೇ ಸುಭದ್ರ. ನನ್ನ ಜೀವನವೇ ಭದ್ರ. ನಿನ್ನ ಜೀವನ ಸುಭದ್ರವಾಗಬೇಕು ಅಂದ್ರೆ ನಾ ಭಾವಿಸಿದೆ. ಸರಿ. ಕರೆದದ್ದು ಯಾಕೆ ಬಲ್ಲಯ್ಯ? ಯಾಕಣ್ಣ? ದೂತನೊಬ್ಬ ಓಡೋಡಿಕೊಂಡು ಬಂದ. ನಮ್ಮ ಈ ಉಪವನದಲ್ಲಿ ಒಬ್ಬರು ಸನ್ಯಾಸಿಗಳಿದ್ದಾರೆ, ಋಷಿವರೇಣ್ಯರಿದ್ದಾರೆ ಅಂತ ಗೊತ್ತಾಯಿತು. ಸರಿ. ಅಲ್ಲಿ ಹೋಗಿ ನೋಡಿದಾಗ ಯೋಗಾರೂಢರಾದಂತಹ ಮುನಿವರೇಣ್ಯರನ್ನು ಕಂಡೆ. ಅಂತವರ ಪಾದ ಪೂಜೆಯನ್ನು ಮಾಡಿದ್ರೆ ನಾವು ಮಾಡಿದ ಪಾಪವೆಲ್ಲವೂ ತೊಳೆದು ಹೋಗುತ್ತದೆ ಎಂಬ ಕಾರಣಕ್ಕೆ ಬೇಕಾಗಿ ಪ್ರಮದಾವರದ ಕಾಳಿಕಾದೇವಿಯ ಗುಡಿಯ ಪಕ್ಕದಲ್ಲಿರುವಂತಹ ಒಂದು ವನದಲ್ಲಿ ಅವರನ್ನು ಕುಳಿತುಗೊಳಿಸಿ ಬಂದಿದ್ದೇನೆ. ಬಂದ ಮೇಲೆ ಅವರ ಯೋಗ್ಯತೆಗೆ ಧಕ್ಕೆಯಾಗಬಾರದಲ್ಲ. ನೀನು ಬೆಳೆಯುತ್ತಾ ಇದ್ದಿ, ಇನ್ನು ಮುಂದಕ್ಕೆ ನಿನ್ನ ಜೀವನದಲ್ಲಿ ಕಲ್ಯಾಣೋತ್ಸವ ನಡೆಯುವುದಕ್ಕಿದೆ. ಅಂತಹ ಶುಭ ಮಂಗಳ ಮುಹೂರ್ತ ಎಲ್ಲವೂ ಶುಭಪ್ರದ ಭಾಗ ಆಗಬೇಕು ಅಂತಾದ್ರೆ ಇಂತಹ ಋಷಿವರೇಣ್ಯರ ಪೂಜೆ ಮಾಡಬೇಕು. ಹಾಗಾಗಿ ನನ್ನ ಕಡೆಯಿಂದ ಅವರ ಪೂಜೆಗೆ ನೀನೇ ಹೋಗಬೇಕಮ್ಮ. ಅಣ್ಣಲಾಲಿಸು ಪರಗಣ ಕಣ್ಣಿಂದ ಕಣ್ಣಿಂದಿಗಾರರೀರೋ ತಿಣ್ಣ ಜೌವನೆಯರ್ ಪರಪುರುಷರ ಬಣ್ಣವೇ ಮನದಲ್ಲಿ ಎಣ್ಣಿಸದೊರೆವೆ ಅಣ್ಣಲಾಲಿವೋ ಅವಸರವಾಗಿ ಕರೆದೆ. ಏನೋ ವಿಶೇಷ ಇರಬಹುದು ಎನ್ನುವ ಹಾಗೆ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳಿದೆ. ಅವಸರ ಅಂತ ಹೇಳಿದ್ರೆ ಈಗ ಭಯಂಕರ ಅವಸರ. ಏನಾಡಿಬಿಟ್ಟೆ ಅಣ್ಣ.
ಪರಪುರುಷನ ಸೇವೆ ಮಾಡುವುದಕ್ಕೆ ಬೇಕಾಗಿ ನಿನ್ನ ತಂಗಿಯನ್ನು ಕಳುಹಿಸಿಕೊಡುವುದಕ್ಕೆ ನೀನು ಮುಂದಾದೆ. ಪರಪುರುಷನ ಮತ್ತೇನಣ್ಣ, ಇಲ್ಲಿಯ ತನಕ ಯಾವುದೇ ಪುರುಷನನ್ನು ಕಣ್ಣೆತ್ತಿ ಕಂಡವಳು ನಾನಲ್ಲ. ಹೀಗಿರುವಾಗ ಅವನ ಸೇವೆಯನ್ನು ನಾನು ಮಾಡಬೇಕೆನ್ನುವ ಹಾಗೆ ನೀನೇ ಹೇಳಿ ಕಳುಹಿಸಿಕೊಟ್ಟೆ ಎಂದಾದರೆ ನೋಡಿದವರು ಏನು ಹೇಳಿ ಯಾರು ಹೇಳು. ಮುಂದಕ್ಕೆ ಮದುವೆಯಾಗುವಂತ ಹೆಣ್ಣು ನಾನು. ಆ ಕಾಲಕ್ಕೆ ಅವಳು ಇನ್ನೊಬ್ಬನ ಸೇವೆ ಮಾಡಿದವಳು. ಹೀಗೆಲ್ಲ ಅಪವಾದದ ಮಾತುಗಳನ್ನು ಕೇಳಬೇಕಾದಂತಹ ಪರಿಸ್ಥಿತಿ ನನಗೆ ಬಂದೊದಗುತ್ತದೆ. ನಾನು ಜವ್ವನೇ ಇದ್ದೇನೆ. ಹಾಗಾಗಿ ಪರಪುರುಷನ ಸೇವೆ ಮಾಡುವುದು ನನಗೇನು ಸರಿಯನಿಸುವುದಿಲ್ಲ. ನಿನ್ನ ಅಣ್ಣನಿಗೆ ಏನು ಬುದ್ಧಿ ಇಲ್ಲ, ಏನು ಗೊತ್ತಿಲ್ಲದೆ ಒಟ್ಟಾರೆ ನಿನ್ನನ್ನು ಒಂದು ಪಾಪಕೂಪಕ್ಕೆ ತಳ್ಳಿದ್ದು ಅಂತ ನೀ ಭಾವಿಸಿ. ಹಾಗಲ್ಲ ಅಮ್ಮ, ಪ್ರಪಂಚ ಮಾತಾಡ್ತದೆ, ಜನರು ಮಾತಾಡ್ತಾರೆ. ಜನರು ಮಾತಾಡದೆ ಇದ್ದದ್ದು ಯಾವುದಕ್ಕೆ? ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ನಾವು ಕೆಟ್ಟ ಕೆಲಸ ಮಾಡಿದ್ರು ಮಾತಾಡ್ತಾರೆ. ಮಾತಾಡೋದಕ್ಕೆ ವಿಷಯ ಬೇಕು ಅಂತ ಇಲ್ಲ, ಎಲುಬಿಲ್ಲದ ನಾಲಿಗೆಯಲ್ಲಿ ಬೇಕಾಬಿಟ್ಟು ಮಾತಾಡ್ತಾರೆ. ಸೇವೆ ಮಾಡುವುದನ್ನು ಕಣ್ಣಿನಿಂದ ಲೋಕದವರು ಮಾತಾಡ್ತಾರಂತೆ, ನಮ್ಮ ಕಾರ್ಯ ಮಾಡದೆ ಇರ್ಲಿಕ್ಕಾಗುತ್ತದ? ನಾನು ಅಷ್ಟು ಗೊತ್ತಾಗದೆ ನಾನು ಕಳುಹಿಸಿಕೊಡ್ತೇನೆ. ನನಗೆ ಅಪವಾದ ಬಂದು ಅಪವಾದ ಮಾತಾಡುವವರು ಮಾತಾಡಿ. ನಿನ್ನ ಅಣ್ಣನ ಬಗ್ಗೆ ನನಗೆ ಧೈರ್ಯ ಉಂಟಲ್ಲ? ಖಂಡಿತವಾಗಿ. ಅಂತವರು ಋಷಿವರೇಣ್ಯರು, ಲೋಕಕ್ಷೇಮವನ್ನು ಬಯಸುವವರು, ಅಂತವರ ಸೇವೆ ಮಾಡಿದ್ರೆ ನಿನ್ನ ಜೀವನದಲ್ಲಿ ಶುಭವಾಗುತ್ತದೆ. ಆ ಬಗ್ಗೆ ಆಲೋಚನೆ ಮಾಡಬೇಡ. ಕೇಳಿದವರಿಗೆ ಉತ್ತರ ನಾ ಕೊಡ್ತೇನೆ. ಅಷ್ಟಿದ್ರೆ ಸಾಕು. ಏನು ಸಿಟ್ಟು ಯಾಕೆ? ನೀನು ಬರುವಾಗ ತಡ ಆದದ್ದು. ನಿನ್ನದು ಯಾವಾಗಲೂ ಇದು ಇದ್ದದ್ದೇ ಬಿಡಿ. ಇವತ್ತೊಂದು ಬೇಗ ಬರ್ಲಿಕ್ಕೆ ಆಗುದಿಲ್ಲ. ಬಂದಿದ್ದೇನೆ. ಏತಗೆ ಮರುಳಾಗಿರಿ ಅಣ್ಣಯ್ಯ, ಏತಗೆ ಮರುಳಾಗಿರಿ ಅಣ್ಣಯ್ಯ, ನೀವೇತಗೆ ಮರುಳಾಗಿರಿ, ಏತಗೆ ಪರಿಮರುಳಗಿರಿ, ಬಂದ ತಿರುಗುಳನ ನೆಲೆಯ ನರಿಯದೆ ನೀತಿವಾಗಿರರಾಗಿ ತಂಗಿಯ ನೋತು ಒಪ್ಪಿಸಿಕೊಡುವರೇ ನೀತಿವಾಗಿರರಾಗಿ ತಂಗಿಯ ನೋಟು ಒಪ್ಪಿಸಿಕೊಡುವರೇ ಮರುಳಾಗಿರಿ ಅಣ್ಣಯ್ಯ, ನೀನೇ ಮರುಳಾಗಿರಿ ಅಣ್ಣಯ್ಯ. ಯಾಕೆ ಮರುಳಾದೆ? ಅಂದ್ರೆ ಹುಚ್ಚ ನಿನ್ನ ಅಣ್ಣ? ಹಾಗಲ್ಲ. ನಾನು ಮರುಳಾದ್ರೆ ನೀನು ತಮ್ಮ ಯಾರು? ಹಾಗಲ್ಲ ಹೇಳಿದ್ದು ನಾನು. ಮತ್ತೆ ಮರುಳಾದ್ರಿ ಬಂದದ್ದೇ ತಡ ಆಗಿ ಬಂದು ನನ್ನಲ್ಲಿ ಹುಚ್ಚ ಅಂತ ಹೇಳು. ಅಯ್ಯೋ ಅಣ್ಣ, ಹೇಳುವುದಕ್ಕೊಂದು ವಿಷಯ ಉಂಟು, ಕಾರಣ ಉಂಟು. ಏನು ಕಾರಣ? ಈ ಒಂದು ವಿಷಯವನ್ನು ಕಂಡಾಗಲೇ ನೇರವಾಗಿ ಒಪ್ಪಿಕೊಳ್ಳುವವನೇನಲ್ಲ. ಈಗ ನಮ್ಮ ನಂದನವನದಲ್ಲಿ ಯಾರು ಸನ್ಯಾಸಿಗಳು, ಸನ್ಯಾಸಿಗಳು, ಕ್ರಮದವರ ಸನ್ಯಾಸಿಗಳೇ ಹೌದು ಅಂತ ನಿನಗೆ ಗೊತ್ತಾಯ್ತಾ? ಹೌದು ಹೌದು ಅಂತ ನೀವು ಒಪ್ಪಿಕೊಂಡಿದ್ದೆ. ಹೌದು. ಆದ್ರೆ ಯೋಚನೆ ಮಾಡು, ಏನು? ಅವರದ್ದಾದಂತಹ ಪೂರ್ವಾಪರ ಯಾವುದೇ ಯೋಚನೆ ಮಾಡಿ. ಪೂರ್ವಾಪರ ಬಿಟ್ಟ ಮೇಲೆ ಅಲ್ವಾ ಸನ್ಯಾಸ? ಅಲ್ಲ, ನಿಜವಾಗಿಯೂ ಸನ್ಯಾಸಿಯೋ ಅಥವಾ ಸನ್ಯಾಸಿಯ ವೇಷವೋ ಇದೆಲ್ಲವನ್ನು ತಿಳಿಯದೆ ನೇರವಾಗಿ ನಿರ್ಧಾರವನ್ನು ಕೈಗೊಂಡು ತಂಗಿಯನ್ನು ಸೇವೆಗೆ ಕಳುಹಿಸಿದ್ದ. ಹೌದು, ಅವರು ಹೇಳ್ತಾರೆ ನಿನಗೆ ಹತ್ತಿರದವರನ್ನು ಸೇವೆಗೆ ಕಳಿಸಬೇಕು ಅಂತ. ನೀನು ಹತ್ತಿರದವನೇ, ಆದ್ರೆ ನೀನು ನನ್ನ ಜೊತೆಯಲ್ಲಿ ಇರುವುದಿಲ್ಲಲ್ಲ. ಅಲ್ಲ, ನಾನು ಅದಕ್ಕೆ ನೀನು ಕಳಿಸಿ. ದಿನಕ್ಕೆ ಎಷ್ಟು ಕಡೆಗೆ ಹೋಗ್ತಿದ್ರೆ ನನಗೆ ಗೊತ್ತಿಲ್ಲ ಅಣ್ಣ. ಏನೇ ಇರ್ಲಿ, ಆದ್ರೂ ಕೂಡ ನೀ ಮಾಡಿದ್ದು ಸರಿಯಲ್ಲ. ನೀ ಮಾಡಿದ ಕಾರ್ಯದಿಂದ ಏನಾಗುತ್ತದೆ ಯೋಚನೆ ಮಾಡು. ಈಗ ಯಾವುದೋ ಒಂದು ವೇಷವನ್ನೇ ಧರಿಸಿ ಬಂದದ್ದೇ ಹೌದು ಅಂತ ಆದ್ರೆ ಏನು ಮಾಡುತ್ತಾನೆ? ಅವಳನ್ನು ಮರುಳುಗೊಳಿಸಿ, ಅದು ಕೂಡ ಯೌವನವತಿ ನಮ್ಮ ತಂಗಿ, ಅವನದ್ದಾದಂತಹ ಮಾತಿಗೆ ಮರುಳಾಗಿ ಕೊನೆ ಕಾಲಕ್ಕಾಗುವಾಗ ಅವನ ಜೊತೆಗೆ ಓಡಿ ಹೋದ್ರೆ ನಾಳೆ ಏನು ಹೇಳ್ತಾರೆ? ಬಲಭದ್ರನಿಗೆ ತಲೆ ಸರಿ ಇಲ್ಲ, ಇಷ್ಟು ಗೊತ್ತಿದ್ದು ಎಲ್ಲ ಈಗ ಮಾಡಿ. ಉಳಿದವರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಹೇಳಿದ್ಯಲ್ಲ. ಹಾಗಲ್ಲ, ಅಂತಹ ಒಂದು ಮಾತಿಗೆ ನಾವು ಅವಕಾಶ ಮಾಡಿ ಕೊಡಬಾರ್ದು. ಹಾಗಾಗಿ ಮರುಳಾಗಿ ಬಿಟ್ಟೆ. ನೀವು ಲೋಕದಲ್ಲಿ ಒಂದು ಮಾತುಂಟು, ಏನು? ಹಣದಿ ಲೋಕದವನಿಗೆ ಲೋಕ
ಎಲ್ಲ ಹಳದಿಯಾಗಿ ಕಾಣುವುದು. ಅದು ಹೌದು, ಆದ್ರೆ ನನಗೆ ಹಾಗಲ್ಲ. ನಿನಗೆ ಹೇಳಿದ್ದು ನನಗೆ ಇದ್ದದ್ದನ್ನು ಹೇಳಿದ್ದು. ನಿನಗೆ ನಾನು ಹೇಳಿದ್ದು ನೀನು ಮಾಡಿದ್ದು ಏನು ಲೋಕದಲ್ಲಿ ಎಲ್ಲರೂ ನಿನ್ನ ಹಾಗೆ ಅಂತ ಭಾವಿಸಿದ್ಯಾ? ನಿನಗೆ ಸಿಟ್ಟು ಬಂತು. ಸಿಟ್ಟು ಬರದೆ ಅದು ಹಾಗೆ. ನಿನ್ನ ವಿಷಯ ನಮ್ಗೆ ಗೊತ್ತಿಲ್ವಾ? ಏನು? 6 ವರ್ಷದಿಂದ ತೊಡಗಿ ಆ. 60 ವರ್ಷದ ಮುದುಕಿಯರನ್ನು ಬಿಟ್ಟವರಲ್ಲ ನೀನು. ಎಲ್ಲರಿಗೂ ಕಂಡವರ ಮನೆಯಲ್ಲಿ ಸಿಕ್ಕದಲ್ಲಿದ್ದ ಇಟ್ಟಂತಹ ಬೆಣ್ಣೆ ಮೊಸರನ್ನು ತಿಂದು ಹೌದು. ಆ ಗೋಪಾಲಕಿಯರು ಸ್ನಾನ ಮಾಡುವಾಗ ಅವರ ಬಟ್ಟೆಯನ್ನು ಅಪಹಾರ ಮಾಡಿ ಆ. ಮರದ ಮೇಲೆ ಕೂತು ಅವರು ಬಟ್ಟೆ ಕೇಳುವಾಗ ಕೈ ಮೇಲೆ ಮಾಡಿ ಅಂತ ಹೇಳಿದಂತಹ ಒಬ್ಬ ಕಾಮುಕ ನೀನು. ಎಲ್ಲ ಆದ್ಮೇಲೆ ಇನ್ನಲ್ಲಿ ಹೇಳಿದಾಗ ನೀವೇನು ಮಾಡಿದ್ದಿ? ಏನು? ತೊಂದರೆ ನೋಡಿಕೊಳ್ತೇನೆ ನಾನು ಅಂತ ಹೇಳಿದ್ದೆ ಇಲ್ವೋ? ಈಗ ನಾನು ಹೇಳಿದ್ದೇನೆ, ಏನು? ಉಳಿದವರು ಮಾತಾಡ್ಲಿ, ನಾನು ನೋಡಿಕೊಳ್ತೇನೆ ಅಂತ ಹೇಳಿ ನಾನು ತಂಗಿಯನ್ನು ಕಳುಹಿಸಿಕೊಟ್ಟದ್ದು. ನನಗೆ ಅವರು ಯಾರು, ಅವರ ಪೂರ್ವಾಪರ ಏನು, ಆ. ಅವರು ವೇಷ ಮಾಡಿದ್ದು ಆ. ನಿಜವಾದ ಸನ್ಯಾಸಿಯೋ ಇದನ್ನೆಲ್ಲ ತಿಳಿದೆ ಆ. ನಾನು ಅವಳನ್ನು ಕಳುಹಿಸಿಕೊಟ್ಟದ್ದು. ಅಣ್ಣ. ನಾನು ತಣ್ಣೀರನ್ನಾದ್ರೂ ತಣಿಸಿಕೊಡುವಂತಹ ಜಾತಿ. ಹೌದಣ್ಣ, ಹಾ. ಆದ್ರೆ ಸಿಟ್ಟು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ, ಕಂಡದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಸಿಟ್ಟು ಬರ್ತದೆ. ನಿನಗೆ ಹಾಗಾಯ್ತು ಪ್ರಕರಣ. ನನಗೆ ವಿಷಯ ಒಂದು ಅಂದಾಜು ನಾನು ಯೋಚನೆ ಮಾಡಿದ್ದು. ಅವ್ರು ನಿಜವಾದ ಯತಿಯರ್ ಅಲ್ಲಾಗಿರಬಹುದು, ಯಾವುದೋ ಒಂದು ಮೋಸ ಇರಬಹುದು. ನಾಳೆಯ ದಿನ ನಮ್ಮ ತಂಗಿಗೆ ಮೋಸ ನಾಳೆ ಮೋಸ ಆದ್ರೆ ಆ. ನಾನೀಗ ಕಳುಹಿಸಿಕೊಟ್ಟಂತಹ ತಂಗಿಗೆ ಏನಾದ್ರೂ ಉಪದ್ರ ಆದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಕಳುಹಿಸಿಕೊಟ್ಟ ನಾನಿದ್ದೇನೆ. ನಾ ಮಾಡುವ ಕೆಲಸಕ್ಕೆ ಅಡ್ಡಿ ಮಾತಾಡಬೇಡ. ಭಾಷೆಗೆ ಅಲ್ಲ, ಅದು ನಾನು ಏನು ಸಂಕಲ್ಪ ಮಾಡಿದ್ದೇನೋ ಅದೇ ರೀತಿ ಪ್ರಸಂಗ ಹೋಗ್ತಾ ಉಂಟು. ಪ್ರಸಂಗವನ್ನು ಸರಿಯಾದ ಸಮಯಕ್ಕೆ ಮುಗಿಸುವ ಹೊಣೆಗಾರಿಕೆ ನನ್ನದು. ನೋಡುವ ಏನಾಗ್ತದೆ. ತರುಣ ಜನ ಕೊಡುವೆ ನಾನು ಸುಭದ್ರೆ ಬೆಳೆದಳು 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 ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಅವಳಿಗೊಂದು ಮದುವೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದು. ನಮ್ಮ ಮನೆಯಾದಂತಹ ಕೃತವರ ಮನೆಯಲ್ಲಿ ಚರ್ಚೆ ಮಾಡಿದೆ. ಆಗ ವರ ಯಾರು ಆಲೋಚನೆ ಮಾಡುವಾಗ ಅವನೇ ಹಸ್ತಿನಾವತಿ ಅನಭಿಷಿಕ್ತವಿದ್ದಾರೆ ಕೌರವ. ಅವರಿಗೊಂದು ಓಲೆ ಬರೆದಿದ್ದೇನೆ, ದೂತನಲ್ಲಿ ಕಳುಹಿಸಿಕೊಡುವುದಲ್ಲ. ನಮ್ಮ ಕುಲಪುರೋಹಿತರಿದ್ದಾರೆ ಗಾರ್ಗ್ಯರು, ಅವರಲ್ಲೇ ಕೊಟ್ಟಿದ್ದೇನೆ. ನೋಡು ಬರಲಿ. ಕೊಟ್ಟಂತ ವಿಚಾರ ಅರ್ಥಾತ್ ಕೌರವ. ಈ ಎಲ್ಲ ಅಭಿದಾನಗಳು ನನಗೆ ಲಭಿಸುತ್ತ ಅಂತಾದ್ರೆ ಹಿಂದನ ಜನ್ಮದಲ್ಲಿ ಮಾಡಿದಂತ ಪುಣ್ಯಗಳೇ ಇರಬೇಕು. ಪ್ರಸ್ತುತ ಈ ಕಾಲದಲ್ಲಿ ನನ್ನ ತೀರ್ಥರೂಪರಾಗಿರುವಂತಹ ಧೃತರಾಷ್ಟ್ರ ಭೂಪತಿಗಳು ಎಲ್ಲವನ್ನು ಆಡಳಿತವನ್ನು ಅಥವಾ ರಾಜ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಆಡಳಿತ ಸೂತ್ರವೆಲ್ಲ ನಮ್ಮ ಕೈಯಲ್ಲಿರುವುದು. ಯಾಕಂದ್ರೆ ನಮ್ಮಕ್ಕೆ ಮಾತ್ರ ಅರಸವರು. ಆದರೆ ತಂಗಿಯಾದಂತ ದುಶ್ಶಲೆಯನ್ನು ಮದುವೆ ಮಾಡಿಕೊಟ್ಟಾಗಿದೆ. ಪ್ರಸ್ತುತ ಹಿರಿಯ ಮಗನಾಗಿರುವಂತ ನಾನು ಕೌರವ ಈ ಕಾಲದಲ್ಲಿ ಮದುವೆಯ ವಯಸ್ಸಿಗೆ ಬಂದಿದ್ದೇನೆ. ಅಕ್ಕರೆಯ ಮಂತ್ರಣ ನನ್ನ ಗುರುಗಳಾಗಿರುವಂತ ಬಲರಾಮ ದೇವರು ಬರೆದು ಕಳಿಸಿದ್ದಾರೆ. ಅವರ ತಂಗಿ ಆಗಿರುವಂತ ಸುಭದ್ರೆಯನ್ನು ಮದುವೆ ಆಗುವಂತ ಯೋಗ ನಿನಗೆ ಲಭಿಸಿದೆ.
ಹಾಗಾಗಿ ಅಕ್ಕರ ಹೇಳಿಕೆ ನನಗೆ ಕೊಟ್ಟಿದ್ದಾರೆ. ನಾನು ಒಬ್ಬನೇ ಹೋಗುದಲ್ಲ, ನಮ್ಮ ಇತರೆಲ್ಲ ಬರ್ರಿ ನೋಡುವ. ನಾನು ಹಾಗಲ್ಲ, ನಿನ್ನ ಗುರುವಾಗಿದ್ದುಕೊಂಡು ಕಾಲಕಾಲಕ್ಕೆ ಸಲಹೆ ಸೂಚನೆ ನೀಡುವ ನಾನು. ಹಾಗಿರುವಾಗ ನೀನು ರೋಷಾವೇಶದಲ್ಲಿರುವುದನ್ನು ಕಂಡೆ ನಾನು. ಏನು ವಿಚಿತ್ರ, ಏನು ಗಂಭೀರತೆಯು. ಗುರುಗಳೇ, ಪದಪದ್ಮಗಳಿಗೆ ನಮನಗಳು ನನ್ನದು. ಹೇಳು. ನನ್ನ ಜೀವನದ ಪರ್ವಕಾಲ ಇದು. ಅಂದ್ರೆ ಮಹತ್ತರವಾದಂತಹ ಮಹತ್ವದ ಕಾರ್ಯ ಈ ಹೊತ್ತಲ್ಲಿ ನಡೆಯಲಿಕ್ಕಿದೆ, ಬೇರೆ ಯಾವುದಲ್ಲ. ನಾನು ಪ್ರಾಣದ ಸಮರ್ಥನಾಗಿದ್ದೇನೆ. ಈ ಕಾಲದ ಯೋಗ್ಯವಾದಂತಹ ಕನ್ಯೆಯನ್ನು ಹುಡುಕಬೇಕು ಎಂಬುದಾಗಿ ತೀರ್ಮಾನಿಸಿಕೊಂಡಂತ ಹೊತ್ತರಲ್ಲಿ ನನ್ನ ಗುರುಗಳು ಬಲಭದ್ರ ದೇವರು ಮೊದಲ ದೇವರು, ಈಗ ಗುರುಗಳು ಮಾತ್ರವಲ್ಲ, ಒಂದು ರೀತಿಯ ಬಾಂಧವ್ಯ ನಮ್ಮಲ್ಲಿ ಆಗುತ್ತದೆ. ಅವರ ತಂಗಿ ಆಗಿರುವಂತಹ ಸುಭದ್ರೆಯನ್ನು ನಾನು ಮದುವೆ ಆಗಬೇಕು, ಶುಭ ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾರೆ. ಯಾಕೆಂದ್ರೆ ಅವರ ತಂಗಿಯನ್ನು ನಾನು ಮದುವೆ ಆದ್ರಂತಾದ್ರೆ ಅವರ ತಮ್ಮ ಇದ್ದಾರಲ್ಲ ಕೃಷ್ಣ, ಅವನು ಪಾಂಡವರ ಪಕ್ಷಪಾತಿ. ಅವನೊಂದು ನಮ್ಮ ಕಪಿಮುಷ್ಟಿ ಹಿಡಿದುಕೊಳ್ಳಲಿಕ್ಕೆ ಒಂದು ಸಾಧ್ಯತೆ ಉಂಟು. ಬಾಂಧವ್ಯದ ಬೆಸುಗೆ ಇದು ತಡ ಮಾಡೋದಲ್ಲ. ಇದೇ ಶುಭ ಮುಹೂರ್ತ. ಈ ಕ್ಷಣವೇ ನಾವೆಲ್ಲರೂ ದ್ವಾರಕ್ಕೆ ಹತ್ತಲು
ಆಗದೆ ಅಂತ ನಾನೇ ಸರಿ ಮೂಲಕ ಕೊಟ್ಟ ಅನೇಕ ವಿಧಾನ ಸಮಯ ಚಾವಡಿಯನ್ನು ಪ್ರವೇಶ ಮಾಡಿದ್ದೆ ತಡ ಹಲವು ವಿಷಯಗಳ ಬಗ್ಗೆ ವಿಮರ್ಶಿಸಿದೆವು. ಈ ಮಧ್ಯೆ ದೂತನೊಬ್ಬ ಬಂದು ಹೊಲೆಯನ್ನು ಕೊಟ್ಟಿದ್ದಾನೆ. ಹಸ್ತಿನಾವತಿಯಿಂದ ಬರೆಯಲ್ಪಟ್ಟಂತಹ ಪತ್ರ ಬಲಭದ್ರನ ತಂಗಿಯಾದಂತಹ ಸುಭದ್ರೆಯನ್ನು ಕೌರವೇಶ್ವರನಿಗೆ ಕೊಟ್ಟು ಮದುವೆ ಮಾಡುವುದು. ಸಪ್ತಮಿಯ ತಿಥಿ ಮುಹೂರ್ತ ನಿನ್ನ ಸಹಾಯ ಬೇಕು, ಬರಬೇಕು ಎನ್ನುವ ಹಾಗೆ ಹೇಳಿ ಕಳಿಸಿದ್ದಾನೆ. ತಡ ಮಾಡಲಾರೆ, ಮಿತವಾದಂತಹ ಸೇನೆಯೊಂದಿಗೆ ಕೌರವ ಸೇನೆಯನ್ನು ಸೇರಿಕೊಳ್ಳುತ್ತಾನೆ. ದಿಬ್ಬಣಿಗರಿಗೆ ಎಲ್ಲರಿಗೂ ಸ್ವಾಗತ. ನನ್ನ ಓಲೆಗೆ ಮಾನ್ಯತೆಯನ್ನು ಕೊಟ್ಟು ಬಂದಿದ್ದೀರಿ. ಶುಭ ಮುಹೂರ್ತಕ್ಕೆ ಸ್ವಲ್ಪ ಸಮಯ ಇದೆ. ಬಿಡಾರಕ್ಕೆ ವ್ಯವಸ್ಥೆ ಆಗಿದೆ. ಸ್ವಲ್ಪ ಉಂಟು. ಬಿಡಾರದ ವ್ಯವಸ್ಥೆ ಆಗಿದೆ. ನಿಮಗೊಂದು ಪ್ರತ್ಯೇಕ, ನಿನಗೊಂದು ಪ್ರತ್ಯೇಕ, ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆ ಪ್ರತ್ಯೇಕ ಆಗ್ಲೇಬೇಕು. ಉಂಟು. ಬನ್ನಿ. ಜರೆ ಪಡವೆಯಳು ಹೆಣ್ಣು ಜನ್ಮವ ಕಡುಗ ಭಾಜನವು ಎನ್ನುತ್ತ ವರಜನೊಬ್ಬನೇ ವಿಚಾರಿಸಬೇಕಿನ್ನೋ ನಿನ್ನ ಜನಕ ಪ್ರೀತಿಯಿಂದಲೇ ನನ್ನ ಸೇವೆಯನ್ನು ಮಾಡಿದವಳು ನೀನು. ನಿಜ. ಯಾಕೆ ದುಗುಡ? ಏನಾಯ್ತು ನಿನಗೆ? ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲಿ? ಏನಾಯ್ತು? ಯಾವ ಹೆಣ್ಣಾದರೂ ಕೂಡ ಬೆಳೆಯುವಂತಹ ಕಾಲಕ್ಕೆ ಇಂತಹ ಹುಡುಗನನ್ನೇ ವರಿಸಬೇಕೆನ್ನುವ ಹಾಗೆ ಆಶೋತ್ತರವನ್ನು ಕಟ್ಟಿಕೊಂಡಿರುತ್ತಾಳೆ. ನಾನು ಅದರಿಂದ ಹೊರತಾದವಳಲ್ಲ. ರೂಢಿಯಲ್ಲೊಂದು ಮಾತಿದೆ, ಜ್ಯೇಷ್ಠ ಭ್ರಾತೃ ಪಿತೃಗೆ ಸಮಾನ ಎನ್ನುವ ಹಾಗೆ. ನನ್ನಣ್ಣ ಸಂಸ್ಕಾರಿತನಾದಂತಹ ಪುರುಷನಿಗೆ ಮದುವೆ ಮಾಡಿ ಕೊಡುವುದು ಬಿಟ್ಟು ಆ ಕೂಳನಾದಂತಹ ಕೌರವನಿಗೆ ಮದುವೆ ಮಾಡಿ ಕೊಡುತ್ತೇನೆ ಎನ್ನುವ ಹಾಗೆ ತೀರ್ಮಾನಿಸಿದ್ದಾನೆ. ನೀವೇ ಹೇಳಿದ್ದಲ್ವೇ ನಿನ್ನ ಮನದ ಆಸೆ ಈಡೇರುತ್ತದೆ ಎನ್ನುವ ಹಾಗೆ. ಹೇಗೆ ಸುಭದ್ರ, ಯಾವ ಕಾರಣಕ್ಕೂ ನೀನು ಚಿಂತೆಯನ್ನು ಮಾಡಬೇಡ. ಮನಸ್ಸಿನಲ್ಲಿ ಯಾರನ್ನು ನೀನು ಇಷ್ಟವರೆಗೆ ಪೂಜಿಸ್ತಾ ಇದ್ಯೋ ಅವನೇ ನಿನಗೆ ವರಣ ಆಗ್ತೇನೆ. ನಿನ್ನ ಇಚ್ಛೆ ಈಡೇರಬೇಕಾದ್ರೆ ಬಾ ಮುಂದೆ ಬಾ. ಇದರಲ್ಲಿ ಕಾಣ್ತಾ ಇದೆ ಕಾಳಿಕಾದೇವಿಯ ಮೂರ್ತಿ. ಸರಿ, ಕಣ್ಣು ಮುಚ್ಚುವುದರ ಮೂಲಕವಾಗಿ ಶ್ರದ್ಧಾ ಭಕ್ತಿಯಿಂದ ಅವಳನ್ನೇ ಧ್ಯಾನಿಸು, ನಿನ್ನ ಇಚ್ಛೆ ಈಡೇರು. ಅಸಮಗಲಿ ರಂಜಿಸುವ ಪಾಪನ ಬೇಡ ಹರನ ನೋಜೆ ಮೋಜಿನಲ್ಲಿ ಅದೆಷ್ಟೋ ಸಮಯದಿಂದ ನನ್ನನ್ನೇ ವರಿಸಬೇಕೆಂಬ ಉದ್ದೇಶದಿಂದ ಆಸೆ ಪಟ್ಟವಳು ನೀನು. ನಿಜ. ನಿನ್ನ ಆಸೆ ಈಡೇರುವಂತಹ ಸಮಯ ಹತ್ತಿರ ಬಂದಿದೆ.
ಚಿಂತೆ ಮಾಡಬೇಡ, ನಾನಿದ್ದೇನೆ ಜೊತೆಯಲ್ಲಿ. ನಿನ್ನನ್ನು ನಾನೇ ವರಿಸ್ತೇನೆ, ನೀನೇ ಮರಿಸುವುದು. ನಾನೇ ವರಿಸುವುದು. ಅದು ಯಾರಿಗೆ? ಆದ್ರೆ ಒಂದು ವಿಚಾರ, ಏನು? ಈ ವಿಷಯ ನಿನ್ನ ಅಣ್ಣನಿಗೆ ಗೊತ್ತಾದ್ರೆ ಹೌದು. ಮುಂದೆ ಹೋಗುವುದಕ್ಕೆ ಕಷ್ಟ. ನಿಜ. 4 ತಿಂಗಳಿಂದ ನನಗೆ ಪರಿಚಯ ಒಬ್ಬ ಇದ್ದಾನೆ, ಹಾ. ಹನುಮಂತ. ಹೌದು. ಅವನೇ ಬರ್ಲಿ ನೋಡಿ. ಅವಸರದಲ್ಲಿ ಹನುಮ ಈ ಕಡೆಗೆ ಬಾ ಅನ್ನುವಂತಹ ದೀರ್ಘವಾದ ಕಾರ್ಯಾಯಿತು. ಸರಿ. ಇಷ್ಟರವರೆಗೆ ರಥದ ಮೇಲೆ ಇದ್ದವನು ನಾನು ಸತ್ಯ. ಕೆಳಗೆ ಬಂದಿದ್ದೇನೆ. ಏನಾಗ್ಬೇಕು? ಕರೆಸಿದ ಉದ್ದೇಶವ? ಹೌದೌದು. ಕಾರಣ ಬೇರೇನಲ್ಲ. ಏನು ಕಾರಣ? ಸುಭದ್ರ ನನ್ನ ಪಾಲಿಗೆ ಒಲಿದು ಬಂದಿದ್ದಾಳೆ. ಹಾ. ಅವಳನ್ನು ನಾನು ಮುಂದಕ್ಕೆ ಮದುವೆಯಾಗುವುದಕ್ಕಿದ್ದೇನೆ. ಹಾ. ಇದನ್ನು ವಿರೋಧಿಸುವುದಕ್ಕೆ ಬಲರಾಮ ಮುಂದುವರಿದು ಬಂದ್ರೆ ಹಾ. ಏನು ಮಾಡ್ತೀನಿ ನೀನು ಹೇಳು. ಓ, ಇದರ ಬಗ್ಗೆ ಈಗ ನೀನು ಮದುವೆ ಆಗುದಕ್ಕೆ ಹೊರಟವನು. ಮದುವೆ ಆಯ್ತಲ್ಲ, ಆಯ್ತಾ? ವಿರೋಧಿಸುವುದಕ್ಕೆ ಬಂದ್ರೆ ವಿರೋಧಿಸುವುದಕ್ಕೆ ಬಂದರೆ ಹಾ. ನೀನು ಯೋಚಿಸಬೇಡ. ಮತ್ತೆ? ದಿನನಿತ್ಯವೂ ಹಾ. ನಿನ್ನ ರಥದಲ್ಲಿ ಇರುವುದು ಯಾಕೆ? ಯಾಕೆ? ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಅವತ್ತು ಹೇಳಿದ್ದಿ ನೀನು ಅವತ್ತಲ್ಲ. ನಾನಿದ್ದೇನೆ ಅಂತ. ಯಾವತ್ತು ಕೂಡ ಹಾ. ನಿನ್ನ ಜೊತೆಯಲ್ಲಿ ಇರುವವನು ಹನುಮ. ಸಾಕು. ಯೋಚನೆ ಮಾಡಬೇಡ. ಮುಂದುವರಿಯುವ ನಾನಿದ್ದೇನೆ. ಮುಂದುವರಿಯುವ ಹಾಗಾದ್ರೆ ಸಂಜೆಯ ಜೊತೆಯಲ್ಲಿ ಹೋದವರನ್ನು ಪೂಜೆ ಮಾಡುತ್ತಿರುವಂತಹ ಸಂದರ್ಭ ಯಾರೋ ಒಬ್ಬ ಗಡ್ಡ ಬಿಟ್ಟ ಗುಡ್ಡ ಸನ್ಯಾಸಿ ನಿಮ್ಮ ತಂಗಿಯನ್ನು ಕರೆದುಕೊಂಡು ಅಪಹರಿಸಿಕೊಂಡು ಮರ್ಯಾದೆ ಹೋಯಿತು. ಹೆಣ್ಣು ತಪ್ಪಿದ ಸುದ್ದಿ ಕೇಳಿ ನಾವು ಇಳಿಯುವುದಿಲ್ಲ. ಗೌರವ
ನಾನು ವಿವಾಹವಾಗಬೇಕಿದ್ದ ಸುಭದ್ರೆಯನ್ನು ಕಾವಿಂದ ಹಗರಿಸಲು ಮುಂದಾದೆಯ ನಿನ್ನನ್ನು ಬಿಡಲಾರೆ. ನಿನಗೆ ನಿನ್ನ ಭಾವ ಸತ್ತ. ನಾನು ನನಗೆ ಹೊಡ್ಕೊಳ್ಬೇಕು. ಹೋಗಿ ಹೋಗಿ ನಿನ್ನ ಕೊಳಕು ಕಾಲನ್ನು ತೊಳೆದು ಅದನ್ನು ತೀರ್ಥ ಅಂತ ಕುಡಿದಿರಲ್ಲ. ನನ್ನ ಮರ್ಯಾದೆ ತೆಗೆದು ತಲೆಗಡಿದ್ದಾರೆ.
ವೇಷಧಾರಿ ನೀನು ಒಂದು ಆಶೀರ್ವಾದ ಇನ್ನು ಮಾಡ್ತೀಯ. ಯಾರು ವೇಷ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಒಂದಾಣಿ ನೀನು ಆಶೀರ್ವಾದ ಮಾಡ್ಬೇಕು. ಇಲ್ಲದಿದ್ರೆ ಬಡಿ. ನಾನು ಹಿಡಿದು ಮಾಡಿದ್ದೇನೆ ಬಾ. ಕೆಟ್ಟ ಬಾಧದ ಕಾರ್ಯವಿಲ್ಲೇನು ಅಣ್ಣಯ್ಯ ಮುಸುಡಿಗೆ ಬಾ. ಕೆಟ್ಟ ಬಾಧದ ಕಾರ್ಯವಿಲ್ಲೇನು ಅಷ್ಟರಲ್ಲಿ ಮುರಕರ ಬಂದಾಗ ಮುಪ್ಪಿಗಾರೆಯ ನುಡಿದನು ಮಧು ಮಧುರ 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 ಮೊದಲಿಗೆ ಪೆಟ್ಟು ತಿಂತಿ ಅಣ್ಣಯ್ಯ ನೀ ಸ್ತ್ರೀವೇಷ ಮಾಡ್ಲಿಕ್ಕೆ ಮೊದಲು ಹೋದದ್ದು ಕಾರ್ಯ ನೀನು ಎಲ್ಲರೂ ನನ್ನನ್ನು ಮಂಗ ಮಾಡಿದ್ರು ಆ ಮಂಗನು ಮಂಗ ಮಾಡಿತಲ್ಲ ನೀನನ್ನು ಮಾಡ್ಲಿಕ್ಕುಂಟ ಮೊದಲೇ ಮಂಗನ ಹಾಗಲ್ಲ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಅಷ್ಟೇ ಈ ಕೆಳಕ್ಕೆ ಇಡುವವನಲ್ಲ ಏನಿದ್ರು ಬೇಗ ಮಾತಾಡ್ಬೇಕು ನನಗೆ ಏನಿಲ್ಲ ಕೆಟ್ಟು ಹೋಯ್ತು ನೀ ಮಾಡಿದ ಕೆಲಸ ಇದೆಲ್ಲವೂ ನಿನ್ನ ಆಟ ಅಂತ ನನಗೆ ಗೊತ್ತಾಯ್ತು ನನ್ನದ ಸತ್ಯ ಹೇಳು ಅವನಿಗೆ ಸನ್ಯಾಸಿ ವೇಷ ಅಂತ ಯಾರು ಬರ್ತದ್ದೆ ಯಾರು ಯಾರು ನಾನಲ್ಲ ಅದು. ಆರಂಭದಿಂದ ಇದ್ದದ್ದು ಹೌದು ಆಟ ನನ್ನ ಅವಳ ಪಾಪ ತಂಗಿ ಅದಕ್ಕೆ ಎಂತದ್ದು ಗೊತ್ತಿಲ್ಲ ಮುತ್ತು ಬೇಡ ಬೇಡ ಅಂತ ಹೇಳಿದಳು ಈಗ ನೀನು ಬೇಡ ಅಂತ ಹೇಳಿದ್ರೆ ಅವಳು ಕೇಳುವವಳ ಇದೆಲ್ಲವೂ ನಿನ್ನ ನಾಟಕ ಅಂತ ಗೊತ್ತಾಯ್ತು ಈ ಆಟ ಚಂದ ನೀನು ಇಲ್ವಾ? ಸೂತ್ರಧಾರಿ ಹಾ. ಅವ ಪಾತ್ರಧಾರಿ ನಾನಿನ್ನು ನಿಮ್ಮ ಸುದ್ದಿಗೆ ಬರುವುದಿಲ್ಲ ಬರುವುದಿಲ್ಲ. ಹಾಳಾಗಿ ಮುಗೀತಲ್ಲ ಮಾವ. ನೀನೀಗ ಯಾರು ತಿಂಗಳು ನಿನ್ನ ಮುಖ ನೋಡುದಿಲ್ಲ ಇನ್ನು ಮತ್ತೆ ಬರಬೇಡ 6 ತಿಂಗಳು ಮುಖ ನೋಡುವುದಿಲ್ಲ ಹೋಗಿ ಆಯ್ತಾ ಎಲ್ಲಿ ಹೋಗ್ತೀನಿ ಏನೇ ಇರ್ಲಿ ನಾನೇನು ಸಂಕಲ್ಪ ಮಾಡಿದ್ದೇನೆ ನೀನೇನು ಬಯಸಿ ಬಂದಿದ್ದೀಯೋ ಸುಭದ್ರವಾದ ಕಲ್ಯಾಣ ಸುಭದ್ರ ಜೊತೆ ಸುಭದ್ರ ಕಲ್ಯಾಣ ಹೌದೌದು ಬೇಗ ಆಗಬೇಕು ಹೀಗೆ ಮಾಡಿ ಮತ್ತೆಂತ ಮಾಡುದು ಹಾಗೆ, ಹಾಗೆ. ಹಾಗೆ ಮಗ. ಸುಭದ್ರ ಕಲ್ಯಾಣ ಇಲ್ಲಿ ಆಯ್ತು ನಾನು ಸಾಂಕೇತಿಕ ಯೋಚನೆ ಮಾಡಿದ ಪ್ರಸಂಗ ಇಲ್ಲಿಗೆ ಸರಿಯಾದ ಸಮಯಕ್ಕೆ ಮುಗಿಯಿತು ಮುಗೀತಲ್ವ? ವಿಜೃಂಭಣೆ ಮದುವೆ ದ್ವಾರಕ್ಕೆ ದ್ವಾರಕೆಯಲ್ಲಿ ಬಾ, ಬಾ. ಹೋಗ.